ಭೂಲೋಕದ ಕಲಿಯುಗದ ಪರಮಶ್ರೇಷ್ಠ ಪರಮ ಪವಿತ್ರವಾದ ಗ್ರಂಥ. ಯಾವ ರೀತಿ ನದಿಗಳಲ್ಲೇ ಶ್ರೇಷ್ಠವಾದ ನದಿ ಯಾವುದು ಅಂತ ಕೇಳಿದ್ರೆ ಯಾವ ನದಿ ಹೆಸರನ್ನ ಹೇಳ್ತೀವಿ? ಗಂಗಾ ನದಿ. ನದಿಗಳಲ್ಲೇ ಶ್ರೇಷ್ಠವಾದ ನದಿ ಗಂಗಾ ನದಿ. ಸಮುದ್ರಗಳಲ್ಲಿ ಶ್ರೇಷ್ಠವಾದ ಸಾಗರ ಕ್ಷೀರಸಾಗರ. ಪರ್ವತಗಳಲ್ಲಿ ಶ್ರೇಷ್ಠವಾದ ಪರ್ವತ ಮೇರು ಪರ್ವತ. ತೇಜಸ್ಸಿನಲ್ಲಿ ಅತ್ಯಂತ ತೇಜಸ್ಸಾಗಿರ್ತಕ್ಕಂಥದ್ದು ಅಗ್ನಿ. ಋಷಿಗಳಲ್ಲಿ ಪರಮಶ್ರೇಷ್ಠರು ನಾರದ ಮಹರ್ಷಿಗಳು. ಮೃಗಗಳಲ್ಲಿ ಸಿಂಹ. ವರ್ಣಗಳಲ್ಲಿ ಓಂಕಾರ. ಯಜ್ಞಗಳಲ್ಲಿ ಜಪಯಜ್ಞ. ಯುಗಗಳಲ್ಲಿ ಕೃತಯುಗ. ಹೀಗೆ ಗ್ರಂಥಗಳಲ್ಲೇ ಪುರಾಣ ಇತಿಹಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾದುದು ಭಾಗವತ. ಅರ್ಥ ಆಯ್ತಾ? ಇದೆಲ್ಲ ಹೇಗ್ ಶ್ರೇಷ್ಠನೋ ಹಾಗೆ ಭಾಗವತ ಕೂಡ ಶ್ರೇಷ್ಠವಾದಂಥದ್ದು ಬೇರೆದಕ್ಕೆ ಕಂಪೇರ್ ಮಾಡಿದಾಗ. ಯಾಕಂದ್ರೆ ಈ ಭಾಗವತ 12 ಸ್ಕಂದದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಒಂದು ಮಾತು ಹೇಳ್ತಾನೆ. ಪರಮಾತ್ಮ ನೋಡಿ, ನಾನು ಕಲಿಯುಗದಲ್ಲಿ ಮತ್ತೆ ಹುಟ್ಟಿ ಬರ್ತೇನೆ. ಯಾವ ರೂಪದಲ್ಲಿ? ಗ್ರಂಥ ರೂಪದಲ್ಲಿ ಬರ್ತೇನೆ. ಆ ಗ್ರಂಥವೇ ಭಾಗವತ ಅಂತ ಹೇಳ್ತಾನೆ ಕೃಷ್ಣ. ಹಾಗಾಗಿ ಈ ಭಾಗವತ ಕೃಷ್ಣನಿಗೆ ಸಮವಾದದ್ದು, ಕೃಷ್ಣನ ಪ್ರತಿರೂಪ ಅಂತ ನಾವಿದನ್ನ ಪೂಜಿಸ್ತೀವಿ, ಆರಾಧಿಸ್ತೇವೆ. ಈ ಭಾಗವತಕ್ಕೆ ಯಾಕಪ್ಪ ಇಷ್ಟೊಂದು ಮಹತ್ವ ಅಂದ್ರೆ, ಪರಮಾತ್ಮ ನಾರಾಯಣನೇ ಜ್ಞಾನ ರೂಪದಿಂದ ವೇದವ್ಯಾಸರಾಗಿ ಜನ್ಮವನ್ನ ತಳೆದು ಇದನ್ನ ರಚನೆ ಮಾಡಿದ್ದಾರೆ. ಹಾಗಾಗಿ ವಿಷ್ಣು ಸಹಸ್ರನಾಮದಲ್ಲಿ ವ್ಯಾಸಾಯ ವಿಷ್ಣು ರೂಪಾಯ ಕೇಳಿದಿರ ಶ್ಲೋಕ ಅಂದ್ರೆ ವ್ಯಾಸಾಯ ವಿಷ್ಣು ರೂಪಾಯ. ವ್ಯಾಸರು ಬೇರೆ ಯಾರು ಅಲ್ಲ, ವಿಷ್ಣುವಿನ ಅಪವಾತಾರ ಅಂತಕ್ಕಂಥ ಮಾತನ್ನ ಶ್ಲೋಕದಲ್ಲಿ ಹೇಳ್ತಾರೆ. ಹಾಗಾಗಿ ವ್ಯಾಸ ಅಂದ್ರೆ ದೇವರು. ಅವರು ದೇವರು ಆಗ್ಲಿಲ್ಲ ಅಂದ್ರೆ ಇಷ್ಟೊಂದೆಲ್ಲ ಬರೆಯಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಶಂಕರಾಚಾರ್ಯರನ್ನ ಹೇಗೆ ನಾವು ಆ ಶಿವನ ಒಂದು ಅಂಶದಿಂದ ಹುಟ್ಟಿರ್ತಕ್ಕಂಥವ್ರು ಅಂತ ಕರಿತೀವಿ, ಅಥವಾ ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮರು ಅಂತ ಕರಿತೀವಿ, ಹಾಗೆ ವೇದವ್ಯಾಸರು ಕೂಡ ವಿಷ್ಣುವಿನ ಅವತಾರದಿಂದ ಜನಿಸ್ತಕ್ಕಂಥವ್ರು, ಅವರೇ ವಿಷ್ಣು ಅಂತ ಕೂಡ ನಾವು ತಿಳ್ಕೊಳ್ತೀವಿ. ಈ ಭಾಗವತವನ್ನ ಶ್ರವಣ ಮಾಡೋರು, ಓದೋರು, ಬರೆಯೋರು ಅಥವಾ ಯಾರಾದ್ರೂ ಸಪ್ತಾಹ ವ್ಯವಸ್ಥೆಯನ್ನ ಮಾಡ್ತಕ್ಕಂಥವ್ರು, ಅಂತಹವರಿಗೆ ಆಯುರಾರೋಗ್ಯ, ಐಶ್ವರ್ಯ ಭಾಗ್ಯ, ಸೌಭಾಗ್ಯ, ನೆಮ್ಮದಿಯುಕ್ತರಾಗಿ ವಿಷ್ಣು ಸಾಯುಜ್ಯವನ್ನ ಹೊಂದುತ್ತಾರೆ ಅಂತ ಹೇಳ್ತಾರೆ. ಅದಕ್ಕೂ ವಿಶೇಷವಾಗಿ ಹೇಳ್ತಾರೆ ಎಲ್ಲೆಲ್ಲಿ ಮಾಡಬೇಕು ಅಥವಾ ಎಲ್ಲೆಲ್ಲಿ ಓದಬೇಕು ಅಂದ್ರೆ ತೀರ್ಥಕ್ಷೇತ್ರ, ನದಿ ತೀರ, ಪರ್ವತ ಪ್ರದೇಶ, ಹಸಿರುಬನ, ಪ್ರಾಚೀನವಾದ ದೇವಾಲಯಗಳಲ್ಲಿ ಅಥವಾ ವಿಶೇಷವಾದಂತಹ ಸ್ಥಳ ಇದೆ. ಅದ್ಯಾವುದು ಅಂದ್ರೆ ದ್ವಾರಕಾ ಕ್ಷೇತ್ರ, ಮಥುರಾ ಕ್ಷೇತ್ರ, ಬೃಂದಾವನ, ಪುಷ್ಕರ ಕ್ಷೇತ್ರಗಳಲ್ಲಿ ಭಾಗವತವನ್ನು ಓದಿದ್ದೇ ಆದ್ರೆ, ಶ್ರವಣ ಮಾಡಿದ್ದೇ ಆದ್ರೆ ಅತ್ಯಂತ ಸಂತೋಷದ ಸವಿಯನ್ನ ನಾವು ಅನುಭವಿಸೋದಂತೆ. ಹಾಗೆ ವೇದವ್ಯಾಸರು ಮತ್ತೊಂದು ಮಾತನ್ನ ಹೇಳ್ತಾರೆ. ಪರಮಾತ್ಮನ ವಿಚಾರ, ಭಕ್ತರ ವಿಚಾರ, ಭಕ್ತಿಯ ಕತೆ, ಧರ್ಮ ಮಾರ್ಗದ ಚಿಂತೆ, ಇದೆಲ್ಲ ಯಾರು ಕೇಳ್ತಾ ಇರ್ತೀರೋ ನಿಮಗೆ ರೋಗ ನಾಶ ಆಗತ್ತೆ, ಚಿಂತೆ ಕಳಿಯುತ್ತೆ, ಹಾಗೆ ನಿಮ್ಮ ಒಂದು ಮೋಕ್ಷಕ್ಕೆ ದಾರಿ ಆಗತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಮಾಡಕ್ಕಾಗ್ತಾ ಇಲ್ವಾ? ಭಾಗವತವನ್ನ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಕೂಡ ಅತ್ಯಂತ ಶುಭ ಫಲವನ್ನ ನಾವು ಇದನ್ನ ಪಡಿಬಹುದು ಅಂತ ಹೇಳ್ತಾನೆ. ಕೃಷ್ಣ ಪರಂಧಾಮಕ್ಕೆ ತೆರಳಿದ ಮೇಲೆ ಕಲಿಯುಗದಲ್ಲಿ 30 ವರ್ಷ ಕಡಿತಂತೆ. ನೆನ್ನೆ ಹೇಳ್ದೆ ಈ ಮಾತನ್ನ. ಭಾದ್ರಪದ ಮಾಸ ಶುಕ್ಲ ಪಕ್ಷದ ನವಮಿಯಂದು ಶುಕ ಮಹಾಮುನಿಗಳು ಪರೀಕ್ಷಿತ ರಾಜನಿಗೆ 7 ದಿನ ಕಾಲ ಭಾಗವತವನ್ನ ಹೇಳ್ತಾರೆ. ಮುಂದೆ ಕತೆ ಬರುತ್ತೆ, ಹೇಳ್ತೀನಿ ಯಾಕದನ್ನ ಹೇಳಿದ್ರು ಅಂತ. ಮನುಷ್ಯನಿಗೆ ತಾನು ಹೋಗ್ತಾ ಇದ್ದೀನಿ, ಕಲಿಯುಗವನ್ನ ಬಿಟ್ಟು ಭೂಲೋಕವನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಎಂದಾಗ ಮಾಡೋ ಕೆಲಸ ಏನ್ ಗೊತ್ತಾ? ಆಸ್ತಿ ಹಣವನ್ನೆಲ್ಲ ಸರಿಸಮಾನವಾಗಿ ಏನೇನ್ ಮಾಡ್ಬೇಕು, ವ್ಯವಸ್ಥೆ ಮಾಡ್ಬೇಕು ಅಂತ ಯೋಚನೆ ಮಾಡೋದು. ಆದ್ರೆ ನಿಜವಾದದ್ದು ಅದಲ್ಲ. ಹೋಗೋಕ್ಕೂ ಮೊದಲು ನಾನು ಏನು ಪುಣ್ಯವನ್ನ ತಗೊಂಡು ಹೋಗ್ತೀನಿ, ಉಳ್ದಿರೋದು ಇಷ್ಟು ದಿವಸ. ಯಾರಿಗಾದ್ರೂ ಸಾವಿನ ಬಗ್ಗೆ ಗೊತ್ತಾಗೋಯ್ತು ಅಂತ ಅನ್ಕೊಳ್ಳೋಣ, ನಾನು ಇಂಥ ದಿವಸದಲ್ಲಿ ನನ್ನ ದೇಹವನ್ನ ತ್ಯಾಗ ಮಾಡ್ತಾ ಇದ್ದೀನಿ ಅಂತ ಅನಿಸ್ತು ಅಂತ ಅನ್ಕೊಳ್ಳಿ. ಹಾಗನ್ನಿಸ್ದಾಗ ನಾನು ಏನೋ ಪಾಪ ಮಾಡ್ಬಿಟ್ಟಿದ್ದೀನಿ, 7 ದಿವಸದಲ್ಲಿ ಏನಾದ್ರೂ ಮ್ಯಾಜಿಕ್ ಮಾಡಕ್ ಆಗತ್ತಾ ಅಂದ್ರೆ ಮ್ಯಾಜಿಕ್ ಮಾಡಕ್ ಆಗತ್ತಂತೆ ಭಾಗವತ ಸಪ್ತಾಹವನ್ನ ಮಾಡಿಸಿದ್ರೆ ಅಥವಾ ಕೇಳಿದ್ರೆ.
ಅರ್ಧದಷ್ಟು ಪಾಪವನ್ನ ಕಳ್ಕೊಂಡು ಪುಣ್ಯವನ್ನ ಸಂಪಾದನೆ ಮಾಡ್ಕೊಂಡು ಹೋಗ್ತೀವಿ. ಈ ನಿರ್ಧಾರಕ್ಕೆ ಬಂದಂತವನು ಪರೀಕ್ಷಿತ ಮಹಾರಾಜ. ಪರೀಕ್ಷಿತ ರಾಜ ಭಾಗವತ ಕೇಳಿದ 2 ಶತಮಾನಗಳ ನಂತರ ಆಷಾಢ ಶುಕ್ಲ ಪಕ್ಷದ ನವಮಿಯೆಂದು ದುಂದುಕಾರಿ ಪ್ರೇತತ್ವ ನಿವಾರಣೆಗಾಗಿ ಪ್ರೇತಬಾಧೆಯಿಂದ ನರಳುತ್ತಾ ಇರ್ತಾನೆ. ಆ ನಿವಾರಣೆಗೋಸ್ಕರ ಭಾಗವತ ಸಪ್ತಾಹವನ್ನ ಮಾಡಿಸ್ತಾನೆ. ಹೀಗೆ ಅದು ಮುಂದುವರಿಸ್ಕೊಂಡು ಬಂದು ಇವತ್ತು ನಮ್ಮ ತನಕ ಬಂದು ನಿಂತಿದೆ. ನೀವು ಅನ್ಕೋಬಹುದು ಬರೀ ಇಂಡಿಯಾದಲ್ಲಿ ಮಾತ್ರ ಭಾಗವತ, ಬೇರೆ ಕಡೆ ಅಲ್ಲ ಅಂತ. ತಪ್ಪು ಕಲ್ಪನೆ. ಈ ಅಧಿಕ ಮಾಸದಲ್ಲಿ ಈಗಾಗಲೇ ನ್ಯೂಜೆರ್ಸಿ, ಸ್ವಿಟ್ಜರ್ಲೆಂಡ್, ಹಾಂಗ್ಕಾಂಗ್, ಆಸ್ಟ್ರೇಲಿಯಾ, ಅಮೆರಿಕದ ಫ್ಲೋರಿಡಾ ಭಾಗ, ಟೆಕ್ಸಾಸ್ ಅಲ್ಲಿ ಕೂಡ ಭಾಗವತ ಸಪ್ತಾಹ ಮಾಡಿಸ್ತಾ ಇದ್ದಾರೆ. ಗೊತ್ತಾ ನಿಮ್ಗೆ? ಈಗ ಅಂದ್ರೆ ಅಲ್ಲಿರೋರು ಮನುಷ್ಯರೇ, ಇಲ್ಲಿರೋರು ಮನುಷ್ಯರೇ. ಅಲ್ಲಿರೋರು ಹಣವಂತರು ಭಕ್ತರೆ, ಇಲ್ಲಿರೋರು ಹಣವಂತರು ಭಕ್ತರೆ. ನಾವ್ ಎಲ್ಲಿದ್ದೀವಿ ಅನ್ನೋದು ಮ್ಯಾಟರ್ ಆಗಲ್ಲ, ನಾವ್ ಏನ್ ಕರ್ಮ ಮಾಡ್ತಿದೀವಿ ಅನ್ನೋದು ಮ್ಯಾಟರ್ ಆಗತ್ತೆ. ವಿಶೇಷವಾಗಿ ಇಲ್ಲಿಂದ ಆಚಾರ್ಯರನ್ನ ಕರೆಸ್ಕೊಂಡು ಅಲ್ಲಿ ಮಾಡಿಸ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಇರೋ ಜಾಗ ಮುಖ್ಯ ಅಲ್ಲ, ನಾವ್ ಏನ್ ಕೆಲಸ ಮಾಡಿಸ್ತಿದೀವಿ ಅನ್ನೋದು ಮುಖ್ಯ ಆಗತ್ತೆ. ಇದು ಯಾಕೆ ಹೇಳ್ದೆ ಅಂದ್ರೆ ದೊಡ್ಡಸ್ತಿಕೆಗೆ ಹೇಳ್ತಾ ಇಲ್ಲ. ನಾವು ಕೂಡ ಇನ್ ಮುಂದೆ ಆದ್ರೂ ಇದರ ಚಿಂತನೆಯನ್ನ ಮಾಡ್ತಾ, ನಮ್ಗೆ ನಮ್ಮ ಮಾತೃಭೂಮಿಲಿದೀವಿ ನಾವು, ನಮ್ಮ ಮಾತೃಭೂಮಿಯಲ್ಲಿ ನಾವು ಇದನ್ನ ಕೇಳೋದು ಎಷ್ಟು ಒಂದು ಒಳ್ಳೇದಲ್ವಾ, ಎಂತ ಪುಣ್ಯ ಅಲ್ವಾ. ಹಾಗಾಗಿ ಇದನ್ನ ಮಾಡ್ತಾನೆ. ಓಕೆ, ಈಗ ಮುಖ್ಯವಾದ ಕಥಾಭಾಗಕ್ಕೆ ಬರ್ತಾ ಹೋಗೋಣ. ಭಾಗವತಕ್ಕೆ ನಾವು ಹೋಗೋಣ. ಭಾಗವತ ಏನೇನು ಬರ್ತಾ ಹೋಗುತ್ತೆ, ಎಲ್ಲಿಂದ ಶುರುವಾಗ್ತದೆ ಅಂತಕ್ಕಂಥದ್ದು ನಾವು ಈಗ ತಿಳ್ಕೊಳ್ತಕ್ಕಂಥದ್ದು. ಹಾಗಾಗಿ ಭಗವಂತನ ಪಾದಪದ್ಮಗಳಲ್ಲಿ ಭಕ್ತಿ, ಶ್ರದ್ಧೆ, ಗೌರವದಿಂದ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಈ ಭಾಗವತ ಪ್ರವಚನವನ್ನ ನಾವು ಶುರು ಮಾಡ್ತಾ ಇದ್ದೇವೆ. ಕೇಳುವತಕ್ಕಂತಹ ಭಕ್ತರಿಗೆ ಶ್ರೀಮನ್ನಾರಾಯಣ ಕೃಷ್ಣ ಆಯುರಾರೋಗ್ಯವನ್ನ ದಯಪಾಲಿಸ್ಲಿ, ಉನ್ನತೋನ್ನತವಾದ ಸ್ಥಾನವನ್ನ ಅವನು ನೀಡ್ಲಿ ಅಂತ ಆ ಪರಮಾತ್ಮನಲ್ಲಿ ಸ್ಮರಿಸ್ತಾ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಹಾಗೆ ವಿಘ್ನೇಶ್ವರ, ವಿಘ್ನ ನಿವಾರಣ ಪರಮಾತ್ಮನಾದಂತಹ ಆ ಶಿವಪುತ್ರನಿಗೆ ನಮಸ್ಕಾರವನ್ನ ಮಾಡ್ತಾ, ಋಷಿಮುನಿಗಳಿಗೆ, ಗುರುವಂದ್ಯರಿಗೆ, ಆಚಾರ್ಯರಿಗೆ, ಸಪ್ತ ಋಷಿಗಳಿಗೆ, ಅಷ್ಟ ದಿಕ್ಪಾಲಕರಿಗೆ ಹಾಗೂ ಈ ದಿನದ ತಿಥಿ ನಕ್ಷತ್ರ ದೇವತೆಗಳಿಗೆ ನಮಸ್ಕಾರವನ್ನ ಮಾಡ್ತಾ ಭಾಗವತವನ್ನ ಶುರು ಮಾಡ್ತಾ ಇದ್ದೇವೆ. ಜೈ ಇಂದಿರಾ ರಮಣ ಗೋವಿಂದ ಗೋವಿಂದ, ಭಾಗವತ ಶ್ರವಣಕಾರರಿಗೆ ಗೋವಿಂದ ಗೋವಿಂದ, ವಾಸುದೇವನಿಗೆ ಗೋವಿಂದ ಗೋವಿಂದ. ನೋಡಿ, ಈ ಭಕ್ತಿ ಸಾಹಿತ್ಯ ಅಂತಕ್ಕಂಥದ್ದು ನಮ್ಮ ಒಂದು ದಿವ್ಯ ಪರಂಪರೆ. ಈ ರಾಮಾಯಣ, ಮಹಾಭಾರತ, ಭಾಗವತ, ಇನ್ನು ಯಾವ್ಯಾವುದೋ ಪುರಾಣಗಳಿದೆಯಲ್ವಾ, ಇದ್ಯಾವುದೂ ಇಲ್ಲ ಅಂದಿದ್ರೆ ಹೇಗಿತ್ತು ನಮ್ಮ ಜೀವನವನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತ? ಹೋಗ್ಲಿ, ದೇವ್ರು ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂದಿದ್ರೆ ನಾವೇನೋ ಅದನ್ನ ಊಹೆ ಮಾಡ್ಕೊಳ್ದೆ ಬದುಕಕ್ಕಾಗ್ತಾ ಇತ್ತ? ಎಷ್ಟೋ ಕಷ್ಟ ಇದೆ, ಯಾರನ್ನ ಬೈಕೊಳ್ತೀವಿ? ಅಥವಾ ಏನೋ ಸಂತೋಷ ಆದಾಗ ಯಾರಿಗೆ ಧನ್ಯವಾದವನ್ನ ಹೇಳ್ತೀವಿ? ಪರಮಾತ್ಮನಿಗೆ. ಹಾಗಾಗಿ ಪ್ರತಿಯೊಂದು ಆರಂಭಕ್ಕೂ ಅವನೇ, ಅಂತ್ಯಕ್ಕೂ ಅವನೇ. ಹಾಗಾಗಿ ಭಾಗವತ ಮಹಿಮೆಯನ್ನ ತಿಳಿಸ್ಕೊಡ್ತಾರೆ ನಮಗೆ. ಏನು ಭಾಗವತ ಮಹಿಮೆ? ಸಾವಿರಾರು ಅಶ್ವಮೇಧ ಯಾಗವನ್ನ ನೀವು ಮಾಡ್ತೀರಾ, ರಾಜಸೂಯ ಯಾಗವನ್ನ ಮಾಡ್ತೀರಾ, ಏಕಾದಶಿ ತೀರ್ಥಗಳಲ್ಲಿ ಸಾಲಿಗ್ರಾಮ ತೀರ್ಥವನ್ನ ಮಾಡ್ತೀರಾ, ವೃಕ್ಷಗಳಲ್ಲಿ ತುಳಸಿಯಷ್ಟು ಪೂಜೆಯನ್ನ ಮಾಡ್ತೀರಾ, ದಾನಗಳಲ್ಲಿ ಅನ್ನದಾನವನ್ನ ಮಾಡ್ತೀರಾ, ಉದಾರತ್ವ ದೇವತೆಗಳಲ್ಲಿ ವಿಷ್ಣುವನ್ನ ಆರಾಧನೆ ಮಾಡ್ತೀರಾ. ಇದೆಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಭಾಗವತ ಅಂತ ಪುರಂದರದಾಸರು ಕೊಂಡಾಡ್ತಾರೆ. ಪದ್ಮ ಪುರಾಣದಲ್ಲಿ ನಾರದರು ಹೇಳ್ತಾರೆ, ಭಾಗವತದಲ್ಲಿ ಓಂಕಾರ ಇದೆ, ಗಾಯತ್ರಿ ಪುರುಷ ಸೂಕ್ತ ಇದೆ, ವಿಶೇಷವಾದಂಥದ್ದಿದೆ, ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ಮಹಾಮಂತ್ರ ಇದೆ, ಸೂರ್ಯ ಮಹಾಕ್ಷೇತ್ರ ಪ್ರಯಾಗ ಇದೆ, ಕಾಲಪುರುಷನಿದ್ದಾನೆ, ಸದ್ಬ್ರಾಹ್ಮಣರಿದ್ದಾರೆ, ಅಗ್ನಿಹೋತ್ರ ಇದೆ, ಕಾಮಧೇನು ಇದೆ, ದ್ವಾದಶಿ ತಿಥಿ ಇದೆ, ವಸಂತ ಋತು ಇದೆ, ತುಳಸಿ ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಪುರುಷೋತ್ತಮನಾದ ಶ್ರೀಕೃಷ್ಣನ ದಿವ್ಯ ಸಾನ್ನಿಧ್ಯವಿದೆ ಅಂತ ಪದ್ಮ ಪುರಾಣದಲ್ಲಿ ನಾರದರು ಹೇಳ್ತಾರೆ. ಭಾಗವತದ ನಾನು ಆಗ್ಲೇ ಹೇಳ್ದಾಗೆ ದ್ವಾದಶ ಸ್ಕಂದದಲ್ಲಿ ಪರಮಾತ್ಮನೇ ಹೇಳ್ತಾನೆ ಉದ್ದವನಿಗೆ, ನೋಡು ನಾನೇ ಇದು. ಅದಕ್ಕೆ ಭಾಗವತಕ್ಕೆ ಗೌರವವನ್ನ ಕೊಡಿ, ಅದನ್ನ ಕೇಳಿಸ್ಕೊಳ್ಳಿ, ಜೀವನವನ್ನು ಉದ್ಧಾರ ಮಾಡ್ಕೊ ಹೋಗಿ ಅಂತ ಹೇಳ್ತಾನೆ.
ಎಲ್ಲಿಯ ಈ ಒಂದು ವಿಶೇಷವಾದಂಥ ಕಥಾಹಂದರಕ್ಕೆ ನಾವು ಮುಖ್ಯವಾದ ಭಾಗಕ್ಕೆ ಬರ್ತಾ ಇದ್ದೇವೆ. ಏನದು ನೋಡಿ, ಪರೀಕ್ಷಿತ ಮಹಾರಾಜನಿಗೆ ಶಾಪ ಬಂತು. ಶಾಪ ಬಂತು ಅಂತ ಗೊತ್ತಾಯ್ತು ಅವನಿಗೆ. ಬಹಳ ದುಃಖಿತನಾಗೋದ. ಗಂಗಾ ತೀರಕ್ಕೆ ಬರ್ತಾ ಇದ್ದಾನೆ. ಆ ಗಂಗಾ ತೀರಕ್ಕೆ ಬಂದು ತಲೆಯನ್ನ ಕೆಳಗಡೆ ಬಗ್ಗಿಸಿ ಮನಸ್ಸಲ್ಲಿ ನೋವು, ಸಂಕಟ, ಏನೋ ಒಂದು ರೀತಿಯಾದಂತಹ ದುಃಖ. ಶ್ರೇಷ್ಠವಾದಂತಹ ಹಸ್ತಿನಾಪುರ, ಪಾಂಡವರು, ಕೌರವರು, ಅನೇಕ ದಿವ್ಯ ಋಷಿಮುನಿಗಳು ಎಲ್ಲರೂ ಇದ್ದಂತ ಒಂದು ವಂಶಸ್ಥನಾಗಿದ್ದೆ, ರಾಜ ಪದವಿಯಲ್ಲಿದ್ದೀನಿ, ನನ್ನನ್ನೂ ಕೂಡ ಕರ್ಮ ಅಂತಕ್ಕಂಥದ್ದು ಬಿಡ್ಲಿಲ್ವಲ್ಲ ಅನ್ನುವ ಅತೀವವಾದ ದುಃಖದಲ್ಲಿ ಆ ಪರೀಕ್ಷಿತ ಮಹಾರಾಜ ಯಾವಾಗ ಕಣ್ಣೀರನ್ನ ಇಡ್ತಾ ಇದ್ದಾನೆ. ಶುಕಮುನಿಗಳು ಬಂದ್ರು. ಶುಕಮುನಿಗಳನ್ನ ಕಂಡೊಡನೆ ಗುರುಗಳೇ ಅಂತ ಅವರ ಪಾದಗಳಿಗೆ ಬಿದ್ದು, ಸ್ವಾಮಿ, ಸಾವು ಎನ್ನುವ ಸರ್ಪದ ಬಾಯಿಯೊಳಗೆ ಅಸಹಾಯಕನಾಗಿ ಜಾರ್ತಾ ಇರ್ತಕ್ಕಂಥ ನನ್ನಂತವನು ಇನ್ನು ಮುಂದೆ ಏನು ಮಾಡಬೇಕು? ಸರ್ಪವನ್ನ ಅಥವಾ ಸರ್ಪದಿಂದ ಕಚ್ಚಿ ನನಗೆ ಸಾವು ಅಂತ ಶಾಪ ಬಂದ್ಬಿಟ್ಟಿದೆ. ನಾನು ಏನ್ ಮಾಡ್ಬೇಕು? ನಾನು ಯಾರತ್ರ ಹೋಗಿ ಈ ಸಮಸ್ಯೆಗೆ ಪರಿಹಾರವನ್ನ ಕೇಳಬೇಕು ಅಂತ ಶುಕಮುನಿಗಳ ಹತ್ರ ಅವನು ಕೇಳಿದಾಗ ಶುಕಮುನಿಗಳು ಹೇಳ್ತಾ ಇದ್ದಾರೆ, ವತ್ಸ, ಚಿಂತೆ ಪಡಬೇಡ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಕರ್ಮದಿಂದಲೋ ಅಥವಾ ದೈವದ ವಿಧಿಯಿಂದಲೋ ಅವನು ಹೋಗ್ಲೇಬೇಕು. ನಿನಗೆ ಸರ್ಪದಿಂದ ಸಾವು ಅಂತ ಅಂದ್ಮೇಲೆ ಅದರಿಂದನೇ ನೀನು ಹೋಗ್ಬೇಕು ವತ್ಸ. ಆದ್ರೆ ಭಾಗವತವನ್ನ ಉಪದೇಶವನ್ನ ಮಾಡ್ತೀನಿ ಕೇಳಿಸ್ಕೋ ಅಂತಂತೆ. ಅಷ್ಟರಲ್ಲೇ ದೇವಲೋಕದ ವಿಮಾನ ಬಂದ್ಬಿಡ್ತು ಅಲ್ಲಿಗೆ. ಅದರಿಂದ ಇಳಿದ ದೇವೇಂದ್ರ ಬಂದು ಶುಕರಿಗೆ ಹೇಳ್ತಾ ಇದ್ದಾನೆ, ಶುಕಮುನಿಗಳೇ ನೋಡಿ, ದೇವಲೋಕದ ಅಮೃತವನ್ನ ತಂದಿದ್ದೇನೆ ಕುಂಭದಲ್ಲಿ ನೋಡಿ. ಇವನು ಹಾವು ಕಚ್ಚಿ 7 ದಿನದೊಳಗೆ ಮೃತನಾಗುತ್ತಾನೆ ಎಂದು ಶಾಪ ಇದೆ. ನೀವಿವಾಗ ಭಾಗವತ ಉಪದೇಶ ಮಾಡ್ತಾ ಇದ್ದೀರಾ. ಭಾಗವತ ಉಪದೇಶ ಅಂದ್ರೆ ಅದು ಶ್ರೇಷ್ಠವಾದಂಥದ್ದು. ಹಾಗಾಗಿ ನಾನು ಅಮೃತವನ್ನ ತಂದಿದ್ದೇನೆ, ತಗೊಳ್ಳಿ, ಅವನು ಕೊಡಿ. ಅವನಿಗೇನು ಸಾವಿನ ಭಯನೇ ಇರೋದಿಲ್ಲ. ಇಂದ್ರನೇ ಸ್ವತಃ ಬಂದು ಶುಕಮುನಿಗಳಿಗೆ ಅಮೃತ ತುಂಬಿದಂತಹ ಮಡಕೆಯನ್ನ ಕೊಡ್ತಾ ಇದ್ದಾನೆ, ಬಿಂದಿಗೆಯನ್ನ, ಕುಂಭವನ್ನ ಕೊಡ್ತಾ ಇದ್ದಾನೆ. ಶುಕರು ನೋಡಿದ್ರು ಇಂದ್ರನನ್ನ. ಇಂದ್ರ, ಎಂತಹ ಉದಾರ ಹೃದಯದವನು ನೀನು, ಕೊಡು, ಅದನ್ನ ಕೊಟ್ಬಿಡು. ಹಾ ಸ್ವಾಮಿ, ಕೊಡ್ತೀನಿ, ತಗೊಳ್ಳಿ. ಆದ್ರೆ ಒಂದು ಷರತ್ತು ನೋಡಿ, ಯಾರು ಕರ್ಮದ ಅಥವಾ ಒಂದು ಫಲದ ಅಪೇಕ್ಷೆ ಇಲ್ಲದೆ ಯಾರು ಕೆಲಸ ಮಾಡಲ್ಲ. ಪೂಜೆ ಮಾಡ್ಬೇಕು ಅಂದ್ರೂ ದೇವ್ರು ಏನ್ ಕೊಡ್ತಾನೆ ಅಂತ ಕೇಳ್ತೀವಿ, ಲಂಚ. ಹಾಗೆ ಇಂದ್ರ ಕೂಡ ಒಂದು ಅಪೇಕ್ಷೆ ಮೇರೆಗೆ ಬಂದಿದ್ದ. ಒಂದು ಷರತ್ತನ್ನ ವಿಧಿಸ್ತಾ ಇದ್ದಾನೆ ಮಹಾಮುನಿಗಳಿಗೆ, ಶುಕರಿಗೆ. ಶುಕರೇ, ಏನ್ ಗೊತ್ತಾ ಷರತ್ತು? ಇದರ ಬದಲಾಗಿ ನಮಗೆ ಭಾಗವತದ ಕಥಾಮೃತವನ್ನ ನೀವು ಕೊಡಬೇಕು. ಇಷ್ಟೇ. ನೀವು ಕೊಟ್ಬಿಟ್ರೆ ನಾನು ಈ ಅಮೃತವನ್ನೇ ಕೊಟ್ಬಿಡ್ತೀನಿ ನಿಮ್ಗೆ. ಅಮೃತಕ್ಕಿಂತ ಶ್ರೇಷ್ಠ ಅಂತಾಯ್ತಲ್ಲ ಭಾಗವತ. ಶುಕಮುನಿಗಳು ನಕ್ರು. ಎಲ್ಲಿಯ ಗಾಜಿನ ಮಣಿ, ಎಲ್ಲಿಯ ಕೌಸ್ತುಭಮಣಿ. ನೋಡಿ ಎಷ್ಟು ಚೆನ್ನಾಗಿದೆ ಮಾತಿದು. ಎಲ್ಲಿಯ ಗಾಜಿನ ಮಣಿ, ಎಲ್ಲಿಯ ಕೌಸ್ತುಭಮಣಿ. ಗಾಜು ಅಂದ್ರೆ ಅಮೃತ, ಕೌಸ್ತುಭಮಣಿ ಅಂದ್ರೆ ಭಾಗವತ. ಗಾಜು ಶ್ರೇಷ್ಠನೋ ವಿಷ್ಣುವಿನ ಆ ಒಂದು ಪರಮಾತ್ಮನ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಕೌಸ್ತುಭಮಣಿ ಶ್ರೇಷ್ಠನು. ನೀನು ತಂದಿರುವ ಅಮೃತ ಕುಡಿದ್ರೆ ಅವನ ದೇಹ ಎದ್ದು ಕೂತ್ಕೊಳ್ಳುತ್ತೆ, ಅವನಿಗೆ ಸಾವಿಲ್ಲ, ಒಪ್ಕೊಂಡೆ ಇಂದ್ರ. ಆದ್ರೆ ನಾನು ಹೇಳುವ ಭಾಗವತದ ಕಥಾಮೃತವನ್ನ ಸೇವಿಸಿದ್ರೆ ಜನನ ಮರಣಗಳ ಚಕ್ರದಿಂದ ಶಾಶ್ವತವಾದಿ ಬಿಡುಗಡೆಯನ್ನು ಹೊಂದುತ್ತಾರೆ, ಮೋಕ್ಷವನ್ನ ಹೊಂದುತ್ತಾರೆ ಅಂತ ಹೇಳಿದ್ರು ಶುಕರು. ಆಗ ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿಗೆ ಬಂದು ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಬ್ರಹ್ಮದೇವರೇ, ಏನ್ ಹೇಳ್ತೀರಾ ಈ ಶುಕಮುನಿಗಳ ಮಾತಿಗೆ? ನಿಮ್ಮ ಒಂದು ತರ್ಕವೇನಪ್ಪಾ ಅಂತ ಕೇಳಿದಾಗ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೋಡಿ, ಜಗತ್ತಿನ ಎಲ್ಲ ಜ್ಞಾನ, ವಿಜ್ಞಾನ, ಸುಜ್ಞಾನಗಳನ್ನೆಲ್ಲ ಒಂದು ತಕ್ಕಡಿಗೆ ಹಾಕ್ಬಿಡಿ, ಒಂದು ಕಡೆ ಹಾಕಿ. ಭಾಗವತವನ್ನ ತಗೊಂಡೋಗಿ ಮತ್ತೊಂದು ತಕ್ಕಡಿಗೆ ಹಾಕಿ. ಭಾಗವತದ ತಕ್ಕಡಿಯ ತಟ್ಟೆ ಭಾರಕ್ಕೆ ಕುಸ್ತೋಗ್ಬಿಡುತ್ತೆ. ಅಂದ್ರೆ ಜಗತ್ತಿನ ಎಲ್ಲ ಶಾಸ್ತ್ರಗಳಿಗೂ ಜ್ಞಾನಗಳಿಗೂ ಭಾಗವತವೇ ಶ್ರೇಷ್ಠ ಅಂತ ಆಯ್ತಲ್ಲ. ಅಲ್ಲಿ ಘೋಷಿಸಿದ್ರು.
ನೈಮಿಷಾರಣ್ಯದಲ್ಲಿ ಏನಾಗುತ್ತೆ ಮುಂದೆ? ಪರಮ ಪವಿತ್ರವಾದ ನೈಮಿಷಾರಣ್ಯ. ಶೌನಕಾದಿ ಋಷಿಗಳು ಬ್ರಹ್ಮಸತ್ರ ಅಂತಕ್ಕಂಥ ಬೃಹತ್ ಯಜ್ಞವನ್ನ ಮಾಡ್ತಾ ಇದ್ದಾರೆ. ರೋಮಹರ್ಷಣ ಪುತ್ರ ಸೂತ ಪುರಾಣಿಕರು ಕೂಡ ಬಂದ್ರು. ಶೌನಕಾದಿ ಮಹಾ ಋಷಿಗಳು ಸೂತ ಪುರಾಣಿಕರನ್ನ ನೋಡಿ ನಮಸ್ಕಾರವನ್ನ ಮಾಡಿ ಬನ್ನಿ ಅಂತ ಕರೆದ್ರು. ಋಷಿ ಮುನಿಗಳು ಒಬ್ಬರನ್ನೊಬ್ಬರು ನೋಡಿದ್ರೆ ಕರೆಯೋದು ಪದ್ಧತಿ. ಯಾಕಂದ್ರೆ ಮರಕ್ಕಿಂತ ಮರ ದೊಡ್ಡದು, ನನ್ನಲ್ಲೇ ಎಲ್ಲ ಗೊತ್ತಿದೆ ಅಂತಕ್ಕಂಥ ಅಹಂಕಾರ ಇರಬಾರ್ದು. ಯಾಕಂದ್ರೆ ಮನಸ್ಸನ್ನ ಪರಮಾತ್ಮನಲ್ಲಿ ನೆಡಬೇಕು ನಾವು. ಜ್ಞಾನ ಭಕ್ತಿ ವೈರಾಗ್ಯ ತಂದು ಕೊಡ್ತಕ್ಕಂಥದ್ದು ಅಂತ ಅನ್ಕೊಂಡಿದ್ದೀವಿ, ಆದ್ರೆ ತಪ್ಪು. ಜ್ಞಾನ ಭಕ್ತಿ ವೈರಾಗ್ಯವನ್ನ ಮಾತ್ರ ಅಲ್ಲ, ನಮಗೆ ಒಂದು ಒಳ್ಳೆ ದಾರಿಗೂ ಕೂಡ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ಸೂತ ಪುರಾಣಿಕರು ಬರ್ತಾ ಇದ್ದಾರೆ. ಜಗದ ಹಿತಕ್ಕಾಗಿ ಪರಮಾರ್ಥ ವಿಚಾರ ಕುರಿತಾದ ಪ್ರಶ್ನೆಯನ್ನ ಋಷಿಮುನಿಗಳು ಮಾತಾಡ್ತಾ ಇದ್ದಾರೆ. ಆ ಮಾತಾಡ್ತಾ ಏನಾಗ್ತಾ ಇದೆ? ಶೌನಕಾದಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಭಾಗವತವೇ ಸರ್ವಶ್ರೇಷ್ಠ. ಒಮ್ಮೆ ಸನಕಾದಿಗಳು ತಪಸ್ವಿಗಳ ಕ್ಷೇತ್ರವಾಗಿದ್ದ ಬದರಿ ಕ್ಷೇತ್ರಕ್ಕೆ ಬಂದ್ರು. ಬಹಳ ಬೇಸರವಾಗಿ ಕೂತ್ಕೊಂಡಿದ್ರು. ಈ ಕತೆ ನಾನು ನಿನ್ನೆ ಹೇಳ್ದೆ. ಈ ಲೋಕದಲ್ಲೆಲ್ಲ ಹೀಗೆ ತುಂಬಿಕೊಂಡಿದ್ದಾರೆ, ಏನ್ ಮಾಡ್ಬೇಕು ಅಂದಾಗ ಭಾಗವತವನ್ನ ಉಪದೇಶವನ್ನ ಕೊಟ್ರು ಅಂತಕ್ಕಂಥದ್ದು ಹೇಳ್ದೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ, ಮುಂದೆ ಏನೆಲ್ಲ ಕಥಾಹಂದ್ರಕ್ಕೆ ತೆರ್ಕೊಳ್ಳುತ್ತೆ. ಭಾಗವತ ಯಾಕೆ ಎಲ್ಲಿಂದ ಇಲ್ಲಿಗೆ ಸೇರ್ಕೊಳ್ತು ಅಂತಕ್ಕಂಥದ್ದು. ಆತ್ಮದೇವ ಮತ್ತೆ ಅವನ ಮಕ್ಕಳ ಒಂದು ಕತೆ ನೆನ್ನೆ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆತ್ಮದೇವ ಅಂತಕ್ಕಂಥವನು ವಿಪ್ರ, ಧರ್ಮನಿಷ್ಠ. ವಿಪ್ರ ಅಂದ್ರೆ ಒಬ್ಬ ಬ್ರಾಹ್ಮಣ, ಒಂದು ಕಾರ್ಯ ಮಾಡ್ತಕ್ಕಂಥವನು. ಶ್ರೀಮಂತ, ದೇವರೆಲ್ಲ ಚೆನ್ನಾಗಿ ಕೊಟ್ಬಿಟ್ಟಿದ್ದಾನೆ ಅವನಿಗೆ. ಶ್ರೀಮಂತಿಕೆಯನ್ನು ಜನ ಹಿತಕ್ಕಾಗಿ ಬಳಸ್ತಾ ಇದ್ದ, ತೇಜಸ್ವಿಯಾಗಿದ್ದ. ಅವನ ಪತ್ನಿ ದುಂಧುಲಿ. ಈ ಹೆಸರೆಲ್ಲ ನೆನ್ಪಿಟ್ಕೋಬೇಕು ನೀವು, ಭಾಗವತದ ಹೆಸರುಗಳು. ಆತ್ಮದೇವನ ಹೆಂಡತಿ ಹೆಸರೇನೋ ದುಂಧುಲಿ ಅಂತ. ಬಹಳ ಸುಂದರವಾಗಿದ್ದಂತ ಹೆಣ್ಣು, ಆದ್ರೆ ದುಷ್ಟೆ. ಗಂಡ ಒಳ್ಳೆಯವನಾಗಿದ್ರೇನಂತೆ, ಹೆಂಡತಿನೂ ಒಳ್ಳೆಯವಳಾಗಿರ್ಬೇಕು ಅಂತೇನಲ್ವಲ್ಲ, ದುಷ್ಟೆ. ಕರ್ಕಶಿ ಅಂದ್ರೆ ಗೊತ್ತಲ್ವಾ, ಕರ್ಕಶವಾದ ಧ್ವನಿ. ಕೆಲವೊಬ್ರು ಕರೆದ್ರೆ ಕೇಳಬೇಕು ಅನ್ಸುತ್ತೆ, ಕೆಲವೊಬ್ರು ಕರೆದ್ರೆ ಓಡೋಗ್ಬೇಕು ಅನ್ಸುತ್ತೆ. ಅಂತವ್ರನ್ನ ಕರ್ಕಶಿ ಅಂತ ಕರಿತೀವಿ. ಜಗಳ ಗಂಟಿ. ಮಕ್ಕಳಾಗ್ಲೇ ಇಲ್ಲ ಅವಳಿಗೆ. ಕಡೆಗೆ ಸಾಧು ಒಬ್ಬ ಸಂತಾನ ಫಲವೊಂದನ್ನ ಮಂತ್ರಿಸಿಕೊಟ್ಟು, ನಿನ್ನ ಪತ್ನಿ ಇದನ್ನ ಭಕ್ಷಿಸಿ 1 ವರ್ಷ ವ್ರತ ನಿಯಮಗಳನ್ನ ಆಚರಿಸಿದ್ದೇ ಆದ್ರೆ ಅವಳಿಗೆ ಉತ್ತಮವಾದ ಮಗ ಜನಿಸ್ತಾನೆ ಅಂತ ಆ ಫಲವನ್ನ ಕೊಡ್ತಾರೆ. ಯಾರಿಗೆ? ಆತ್ಮದೇವನಿಗೆ. ಆತ್ಮದೇವ ಬಂದ ದುಂದುಲಿಗೆ ಫಲವನ್ನ ನೀಡ್ತಾನೆ. ಆದ್ರೆ ದುಷ್ಟೆಯಾದ ದುಂದುಲಿ, ನನಗೆ ಮಕ್ಕಳ ಆಗೋದ್ರೆ ನನ್ನ ದೇಹ ಸೌಂದರ್ಯ ಕೆಟ್ಟೋಗ್ಬಿಡುತ್ತಲ್ಲ, ನನ್ ಗರ್ಭಿಣಿ ಏನಾದ್ರೂ ಆಗೋದ್ರೆ ಪ್ರಸವ ವೇದನೆಯನ್ನು ಅನುಭವಿಸ್ಬೇಕಾಗತ್ತಲ್ಲ. ಛೇ, ಯಾರೀ ಕಷ್ಟನೆಲ್ಲ ಅನುಭವಿಸ್ತಾರೆ? ಶ್ರೀಮಂತಿಕೆ ಇದೆ, ಹಾಳು ಕಾಳುಗಳಿದ್ದಾರೆ, ಬೇಕಾದಾಗ ತಿನ್ನಬಹುದಾದಂತಹ ಬಗೆ ಬಗೆ ಖಾದ್ಯಗಳಿದೆ. ನಾನು ಗರ್ಭಿಣಿ ಆಗ್ಬೇಕೆ, ನನಗ್ ಮಕ್ಕಳಾಗ್ಬೇಕೆ? ಬೇಡ, ನನಗ್ ಬೇಡ. ಏನ್ ಮಾಡ್ತಾ ಇದ್ದಾಳೆ? ಅವಳ ತಂಗಿ ಒಬ್ಳಿದ್ಲು, ಅವಳು ಗರ್ಭಿಣಿ ಆಗಿದ್ಲು. ಅವಾಗ ಏನ್ ಮಾಡ್ತಾ ಇದ್ದಾಳೆ? ನೋಡಮ್ಮ, ನನ್ನ ಪ್ರಸವವಾದೊಡನೆ ಆ ಮಗುವನ್ನ ನನಗ್ ಕೊಡ್ಬೇಕು. ನೀನ್ ಪ್ರಸವ ಆಗಿದ ತಕ್ಷಣ ನೀನು ಗರ್ಭಿಣಿಯಂತೆ ನಟಿಸೋ, ಈ ಫಲವನ್ನ ನಿನಗೆ ಕೊಟ್ಬಿಡ್ತೀನಿ ಅಂತ ತಂದು ಕೊಟ್ಬಿಟ್ಲು. ಮಗುವಾದ ಮೇಲೆ ನಾನೇ ಹಾಲುಣಿಸಿ ಲಾಲನೆ ಮಾಡ್ತೀನಿ, ಆದ್ರೆ ಈ ಸಂತಾನ ಫಲ ನನಗೆ ಬೇಡ ಅಂತ ತಂಗಿಗೆ ಕೊಟ್ಬಿಟ್ಲು. ದುಂದುಲಿ ನಾನು ಗರ್ಭಿಣಿ ಆಗಿದ್ದೀನಿ ಅಂತ ನಾಟಕ ಮಾಡ್ತಾ ಪ್ರಚಾರ ಮಾಡಿದ್ಲು ಎಲ್ಲಾ ಕಡೆ. ತಂಗಿ ಒಂದು ಅಜ್ಞಾತ ಸ್ಥಳದಲ್ಲಿದ್ಲು, ಹೆತ್ತೊಡನೆ ಮಗುವನ್ನ ತರಿಸಿಕೊಂಡು ನಾನೇ ಬಾಣಂತಿ ಅಂತ ನಟಿಸಿದ್ಲು. ಆತ್ಮದೇವ ಮಗುವಿಗೆ ಜಾತ ಕರ್ಮಾದಿ ಮಾಡಿಸಿ ದುಂದುಕಾರಿ ಅಂತ ಹೆಸರಿಟ್ಟ. ದುಂದುಲಿಗೆ ಹುಟ್ಟಿದ ಮಗುವನ್ನ ದುಂದುಕಾರಿ ಅಂತ ಇಟ್ಟ. ಕೆಲ ಸಮಯದ ನಂತರ ಗೋವು ಮನುಷ್ಯಾಕಾರದ ದಿವ್ಯ ಶಿಶುವನ್ನ ಹೆತ್ತುಬಿಡ್ತು. ಆತ್ಮದೇವನಿಗೆ ಆಶ್ಚರ್ಯ, ಇದೇನಪ್ಪ, ಮನೇಲಿರ್ತಕ್ಕಂಥ ಹಸು ಮಗುವನ್ನ ಎತ್ತಿದ್ಯಲ್ಲ. ಗೋಗರ್ಭದಲ್ಲಿ ಜನಿಸಿದ ಬಾಲಕನ ಕಿವಿಗಳು ಹಸುವಿನ ಕಿವಿಗಳಂತಿತ್ತು, ಆದ್ರೆ ಉಳಿದಂತಹ ದೇಹ ಮನುಷ್ಯನ ಆಕಾರದಲ್ಲಿತ್ತು. ಗೋವಿಗೆ ಜನಿಸಿದ ಮಗುವನ್ನ ಗೋಕರ್ಣ ಅಂತ ಹೆಸರಿಟ್ಬಿಟ್ರು. ಏನಂತ ಹೆಸರಿಟ್ರು?
ಗೋಕರ್ಣ. ಗೋಕರ್ಣ ಅಂದ್ರೆ ಅರ್ಥ ಗೊತ್ತಾಯ್ತಾ? ಈಗ ಗೋವಿಗೆ ಜನಿಸಿದ ಮಗು ಗೋಕರ್ಣ ಆಯ್ತು. ಮುಂದೆ ಗೋಕರ್ಣ ತೇಜಸ್ವಿ ವಿದ್ವಾಂಸನಾಗ್ತಾನೆ. ದುಂದುಕಾರಿ ದುಷ್ಟ ಅನಾಚಾರಿಯಾದಂತಹ ಭೀಭತ್ಸ ನಿತ್ಯ ಕರ್ಮಗಳು ಅವನು ಆತ್ಮದೇವನ ಎಲ್ಲ ಸಂಪತ್ತನ್ನ ಕೊಳೆ ಹೊಡೆದು ಬಿಟ್ರು. ಯಾರು ಬಂದು ಉಪದೇಶಿಸಿದ್ರೂ ಕೇಳಲಿಲ್ಲ. ಯಾರು ದುಂದುಕಾರಿ ಗೊತ್ತಾಯ್ತಲ್ವಾ? ದುಷ್ಟ ಅನಾಚಾರಿ ಅವನು. ಈ ಕಡೆ ಗೋಕರ್ಣ ತೇಜಸ್ವಿಯಾದ. ತಂದೆ ತಾಯಿಯರನ್ನ ಹೊಡೆದು ಬಡಿದು ಪೀಡ್ಸಕ್ ಶುರು ಮಾಡ್ದ. ಆಗ ಗೋಕರ್ಣ ತಂದೆಗೆ ಪ್ರಾಪಂಚಿಕ ವಿಷಯ ಸುಖವನ್ನ ತ್ಯಜಿಸ್ಬಿಡಿ ಅಂತ ಹೇಳಿ ಆತ್ಮದೇವ ಎಲ್ಲರನ್ನ ತ್ಯಜಿಸಿ ಹೊರಟ್ಬಿಟ್ಟ ಕಾಡಿಗೆ. ಕಡೆಗೆ ಕೃಷ್ಣ ಚರಿತ್ರೆಯಲ್ಲಿ ಮೈಮರೆತು ಅಂತ್ಯಕಾಲದಲ್ಲಿ ಕೃಷ್ಣ ದರ್ಶನವನ್ನು ಹೊಂದಿ ಮುಕ್ತನಾಗ್ತಾನೆ. ಆ ಕತೆ 10ನೇ ಸ್ಕಂದದಲ್ಲಿ ಬರುತ್ತೆ, ಹೇಳ್ತೀನಿ ಯಾವ ರೀತಿ ಅವನು ದೇಹತ್ಯಾಗ ಮಾಡ್ತಾನೆ ಅಂತ. ಆಯ್ತು, ಈಗ ದುಂದುಕಾರಿ ಇದ್ಲಲ್ಲ, ತನ್ನ ದುಶ್ಚಟಗಳಿಗೆ ತಾಯಿ ದುಂದುಲಿಯನ್ನ ಪೀಡ್ಸಕ್ ಶುರು ಮಾಡ್ತಾನೆ. ಅವನ ಕಾಟ ತಾಳಲಾರ ದುಂದುಲಿ ಬಾವಿಗೆ ಹಾರಿ ಪ್ರಾಣ ಬಿಟ್ಲು. ಎಲ್ಲಿ ಬಂತು ಅವಳ ಸೌಂದರ್ಯ? ಎಲ್ಲಿ ಬಂತು ಅವಳ ಹಣ? ಭಗವಂತ ಕೊಟ್ಟಂತಹ ಸಂತಾನದ ಫಲವನ್ನ ಮತ್ತೊಬ್ಬರಿಗೆ ಕೊಟ್ಲಲ್ಲ, ಅದರ ಪಾಪದ ಫಲ ಬಾವಿಗೆ ಹಾರಿ ಪ್ರಾಣ ಬಿಟ್ಲು. ಈ ಕಡೆ ಗೋಕರ್ಣ ತೀರ್ಥಯಾತ್ರೆಗೆ ಹೊರಟ್ಬಿಟ್ಟ. ದುಂದುಕಾರಿ ತನ್ನ ಮನೆಯಲ್ಲಿ 5 ಮಂದಿ ವೇಶ್ಯರನ್ನ ತಂದಿಟ್ಕೊಂಡ. ಅವನ ಆಸ್ತಿ ಕಸಿದುಕೊಂಡ. ಅವರು ಅವನನ್ನ ಹೊರಗಡೆ ಹಾಕ್ಬಿಟ್ರು, ಕೊಂದು ಹಾಕಿದ್ರು. ಪ್ರಾಣ ಹೋಯ್ತು. ಹೋದ್ಮೇಲೆ ಸುಮ್ನೆ ಹೋಯ್ತಾ? ಹೋಗ್ಲಿಲ್ಲ. ಪ್ರೇತ ಜನ್ಮವನ್ನ ಪಡಿತಾನೆ ದುಂದುಕಾರಿ. ನೋಡಿ, ಮನುಷ್ಯ ಇದ್ದಾಗ ಮಾತ್ರ ಅಲ್ಲ, ಹೋದ್ಮೇಲೂ ಅನುಭವಿಸ್ಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ ಯಾಕೆ ಅಂತ. ಪ್ರೇತ ಜನ್ಮವನ್ನ ಪಡೆದ. ತನ್ನ ಪಾಪ ಕರ್ಮಗಳಿಂದಾಗಿ ಯಾತ್ರೆಯಿಂದ ಹಿಂದಿರುಗಿದ ಗೋಕರ್ಣ ರಾತ್ರಿ ಮಲ್ಕೊಂಡಿದ್ದ ಪಾಪ ಹೋಗಿ ಅವನ ಕಾಡಕ್ ಶುರು ಮಾಡ್ದ ಪ್ರೇತಾತ್ಮ ದುಂದುಕಾರಿ. ಯಾರನ್ನ? ಗೋಕರ್ಣನನ್ನ. ಯಾಕಂದ್ರೆ ಉಳ್ಕೊಂಡಿದ್ದ ಅವನೊಬ್ನೇ. ಹಸುವಿಗೆ ಹುಟ್ಟಿದ್ದಾದ್ರೂ ಅವರ ವಂಶದಲ್ಲೇ ಹುಟ್ಟಿದವನವನು. ಆಗ ಗೋಕರ್ಣ ನೋಡ್ತಾನೆ, ದುಂದುಕಾರಿ ಬಂದಿದ್ದಾನೆ ಪ್ರೇತಾತ್ಮನಾಗಿ. ಅವನ ಮೇಲೆ ಕರುಣೆ ಬಂದು ಅವನ ಕಮಂಡಲುದಿಂದ ಜಲವನ್ನ ತೆಗೆದು ಮಂತ್ರವನ್ನ ಅಭಿಮಂತ್ರಿಸಿ ಪ್ರೋಕ್ಷಣೆ ಮಾಡ್ತಾನೆ. ಆಗ ಪ್ರೇತ ಹೇಳುತ್ತೆ, ಉದ್ಧಾರ ಮಾಡು ನನ್ನನ್ನ, ನಾನು ಪ್ರೇತನಾಗಿದ್ದೇನೆ ಅಂದಾಗ ಗೋಕರ್ಣ ಹೇಳ್ತಾನೆ, ತಮ್ಮ ಚಿಂತಿಸಬೇಡ, ಗಯಾದಲ್ಲಿ ನಿನಗೆ ಶ್ರಾದ್ದವನ್ನ ಮಾಡಿದ್ದೇನೆ, ಹೋಗು, ನೀನು ಉದ್ಧಾರ ಆಗ್ತೀಯ, ಪಾಪ ತುಂಬಿಕೊಂಡಿದೆ ಅಂತ ಅಂದಾಗ ಮೋಕ್ಷದ ದಾರಿಯನ್ನ ಕೇಳ್ತಾನೆ. ಆಗ ಹೇಳ್ತಾನೆ, ಭಾಗವತ ಸಪ್ತಾಹ ಶ್ರವಣದಿಂದ ನಿನಗೆ ಮೋಕ್ಷ ಸಿಗತ್ತೆ ಅಣ್ಣ. ಈ ಮಾತನ್ನ ನನಗೆ ಸೂರ್ಯದೇವ ಹೇಳಿದ್ದ, ಅದನ್ನ ನಾನು ನಿನ್ಗೆ ಹೇಳ್ತಾ ಇದ್ದೇನೆ. ಆಗ ಪ್ರೇತರೂಪಿ ದುಂದುಕಾರಿ 7 ಗಂಟಿದ್ದ ಬಿದರ ಮಳೆಯಲ್ಲಿ ಕೂತ್ಕೊಂತಾನೆ. 7 ಗಂಟಿದ್ದ ಬಿದಿರ ಮಳೆಯಲ್ಲಿ. ಯಾಕಂದ್ರೆ 7 ದಿವಸ ಆ ಪ್ರೇತ ಎಲ್ಲೂ ಅಳಗಾಡಬಾರ್ದಿತ್ತು. ಯಾಕಂದ್ರೆ ಈಗ ಇವನು ಭಾಗವತವನ್ನ ಹೇಳ್ತಾನೆ ಅವನು ಉದ್ಧಾರಕ್ಕಾಗಿ. ಯಾಕೆ 7 ಗಂಟು ಅಂತ ಈಗ ಹೇಳ್ತೀನಿ, ಕೇಳಿಸ್ಕೊಳ್ಳಿ, ಸ್ವಾರಸ್ಯ ತಿಳ್ಕೊಳ್ಳಿ. ಪ್ರೇತ ಸುಮ್ಮನೆ ಎಲ್ಲಂದ್ರೆ ಅಲ್ಲಿ ಒಂದ್ ಕಡೆ ಕೂರಕ್ ಆಗಲ್ಲ. ಅದು ಸಂಚಾರ ಮಾಡ್ತಾ ಇರ್ಬೇಕು. ತಿಥಿ ನಕ್ಷತ್ರ ಆಧಾರದ ಮೇಲೆ ಅದು ಒಂದು ಕಡೆಯಿಂದ ಒಂದು ಕಡೆ ಹೋಗ್ತಾ ಇರ್ಬೇಕು. ಹಾಗಾಗಿ 7 ಗಂಟಿದ್ದ ಬಿದಿರಿನ ಮೆಳೆ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಬಂದ ಗೋಕರ್ಣ, ಭಾಗವತವನ್ನ ಶುರು ಮಾಡ್ದ. ಮೊದಲ ದಿನದ ಕತೆ, 7 ದಿವಸ ಸಪ್ತಾಹ ಮಾಡಬೇಕು. ಮೊದಲ ದಿನದ ಕತೆ ಮುಗಿತಾ ಬಂತು. ಸೂರ್ಯ ಮುಳುಗ್ದ. ಬಿದಿರಿನ ಮೊದಲ ಕಣ್ಣು ಸಿಡಿದು ಹೋಯ್ತು. 2ನೇ ದಿವಸ 2ನೇ ಕಣ್ಣು. ಹೀಗೆ 7ನೇ ದಿನ 7 ಗಂಟುಗಳು ಸಿಡಿತು. ದುಂದುಕಾರಿಯ ಪ್ರೇತಾತ್ಮ ಮುಗಿದೋಯ್ತು. ಅವನು ದಿವ್ಯ ತುಳಸಿ ಮಾಲೆಗಳಿಂದ ಅಲಂಕೃತವಾದ ರಥದಲ್ಲಿ ಮುಕ್ತಿ ಲೋಕಕ್ಕೆ ಹೊರಟೋಗ್ಬಿಟ್ಟ. ಹೋಗಕ್ಕಿನ ಮುಂಚೆ ಗೋಕರ್ಣನನ್ನ ನಮಸ್ಕಾರ ಮಾಡಿ ಹೋದ. ಅಂದ್ರೆ ಅವನಿಗೆ ಬರಬೇಕಾದಂತ ದೋಷಗಳು ಬಿದಿರಿನ ಗಂಟಿಗೆ ಒಂದೊಂದಾಗಿ ಹೊಳಿತು. 7 ದಿವಸ ಮುಗಿತು, ಅವನಿಗೆ ಮೋಕ್ಷ ಸಿಕ್ತು, ಹೊರಟೋದ. ಇದು ಒಂದು ಆರಂಭ. ಮಹಾಭಾರತ ಯುದ್ಧದ ಕಡೆ ದಿನ ನೋಡಿ, ಮಹಾಭಾರತಕ್ಕೆ ಬಂದ್ವಿ ನಾವು. ಮತ್ತೆ ಹೀಗೆ ಮಹಾಭಾರತ ಎಲ್ಲ ಗ್ರಂಥಗಳಿಗೆ ಬರ್ತಾ ಇರ್ತೀವಿ. ಭಾಗವತ ಇಸ್ ಎ ಮಿಕ್ಸ್ಚರ್ ಆಫ್ ಆಲ್ ದ ಗ್ರಂಥಾಸ್ ಅಂತ ಕರಿಬಹುದು. ಎಲ್ಲ ಗ್ರಂಥಗಳ ಸಾರಸತ್ವವೇ ಭಾಗವತ. ಮಹಾಭಾರತದ ಕೊನೆಯ ದಿವಸ ಕುರುಕ್ಷೇತ್ರದ ರಣಾರಂಗ.
ಶಮಂತ ಪಂಚಕದ ಬಳಿ ತೊಡೆಮುರಿದು ಬಿದ್ದಿದ್ದಾನೆ ದುರ್ಯೋಧನ. ಭೀಮಸೇನನ ಪ್ರಬಲವಾದ ಗದಾಪ್ರಹಾರದಿಂದ ತೊಡೆ ಮುರಿದೋಗಿದೆ, ರಕ್ತ ಮಾಂಸಗಳು ಜಿನುಕ್ತಾ ಇದೆ. ಆ ಬಿಸಿ ರಕ್ತವನ್ನ ಸವಿಲಿಕ್ಕೆ ಹದ್ದು, ಕಾಗೆ, ನಾಗಿ, ನರಿಗಳು ಹೊಂಚಾಕಿ ಕೂತ್ಕೊಂಡಿದೆ. ಭಯಂಕರವಾದ ರಣ ಉರಿ, ನೋವು ದೇಹಾದ್ಯಂತ ನಖಶಿಕಾಂತವಾಗಿ ವ್ಯಾಪಿಸ್ಬಿಟ್ಟಿದೆ. ಆದರೂ ಪಾಂಡವರನ್ನ ಏನಾದ್ರೂ ಮಾಡಿ ಕೊಲ್ಲಬೇಕು ಅಂತಕ್ಕಂಥ ರೋಷ ಛಲ ಮಾತ್ರ ದುರ್ಯೋಧನ ಬಿಟ್ಟಿಲ್ಲ. ದೈಹಿಕವಾಗಿ ಎದ್ದು ನಿಂತು ಯುದ್ಧ ಮಾಡಕ್ಕಾಗಲ್ಲ, ಶಕ್ತಿ ಇಲ್ಲ, ತೊಡೆ ಮುರಿದು ಬಿದ್ದಿದೆ. ಏನಾದ್ರೂ ಮಾಡಿ ರಣತಂತ್ರ ವ್ಯೂಹಿಸಿ ಅವರನ್ನ ಮುಗಿಸ್ಬಿಡ್ಬೇಕಲ್ಲ ಅಂತಕ್ಕಂಥ ತವಕದಲ್ಲಿ ದುರ್ಯೋಧನ ಇದ್ದಾನೆ. ಅದಕ್ಕಾಗಿ ತನ್ನ ಪರವಾಗಿ ನಿಂತು ಪಾಂಡವರನ್ನ ನಿರ್ನಾಮ ಮಾಡ್ತಕ್ಕಂಥವನು ಯಾರಪ್ಪ, ಯಾರೂ ವೀರ ಪುರುಷರು ಬರ್ತಾ ಇಲ್ವಲ್ಲ ಅಂತ ನೋಡ್ತಾ ಇದ್ದಾನೆ. ಬಂದ್ರ, ಯಾರಾದ್ರೂ ಬಂದ್ರ? ನೋಡಿ, ಮನುಷ್ಯ ಸಾಯೋ ಕೊನೆ ಗಳಿಗೆಯಲ್ಲೂ ಕೂಡ ತನ್ನ ದುಷ್ಟ ಬುದ್ಧಿಯನ್ನ ಬಿಡಲ್ಲ, ದ್ವೇಷವನ್ನ ಬಿಡಲ್ಲ, ಮತ್ಸರವನ್ನ ಬಿಡಲ್ಲ. ಹಾಗನ್ಬೇಕಾದ್ರೆ ಅಸ್ಪಷ್ಟವಾಗಿ ಯಾರೋ ಕಾಣಿಸ್ತಾ ಇದ್ದಾರೆ ದೂರದಲ್ಲಿ. ಕೌರವರ ಸೈನ್ಯದಲ್ಲಿ ಉಳಿದಿದ್ದವರು 3 ಜನ, ಕೃತವರ್ಮ, ಕೃಪಾಚಾರ್ಯ, ಅಶ್ವತ್ಥಾಮ, 3 ಜನ ಉಳ್ಕೊಂಡಿದ್ದಾರೆ, ಇನ್ಯಾರೂ ಇಲ್ಲ. ಸಶಕ್ತ ಸಮರ್ಥನಾದ ಅಶ್ವತ್ಥಾಮ ಬಂದ ದುರ್ಯೋಧನ ಬಳಿಗೆ. ಆ ಸ್ಥಿತಿಯಲ್ಲೂ ಸಂಭ್ರಮಿಸ್ತಾ ಇದ್ದಾನೆ ದುರ್ಯೋಧನ. ಏ ಅಶ್ವತ್ಥಾಮ, ಬಂದ ಬಾ. ರಾಜನ್, ನಿನ್ನನ್ನ ಈ ಸ್ಥಿತಿಗೆ ತಂದವರು ಯಾರು ಹೇಳು, ಈಗಲೇ ಅವರನ್ನು ಯಮನಾಲಯಕ್ಕೆ ಕಳಿಸಿಬಿಡ್ತೇನೆ. ಸಾಯುವ ಸ್ಥಿತಿಯಲ್ಲಿದ್ದ ದುರ್ಯೋಧನನಿಗೆ ಹುಲ್ಲು ಕಡ್ಡಿ ಸಿಕ್ಕಿರೋ ತರ ಆಗೋಯ್ತು ಈ ಮಾತನ್ನ ಕೇಳಿ. ಅವನನ್ನ ತನ್ನ ಬಳಿಗೆ ಕರೆದ ದುರ್ಯೋಧನ. ಅಶ್ವತ್ಥಾಮ, ನಿನ್ನ ತಂದೆ ದ್ರೋಣಾಚಾರ್ಯರು ನಿನಗಿಂತ ಹೆಚ್ಚು ಪಾಂಡವರನ್ನ ಪ್ರೀತಿಸಿ ಅವರಿಗೆ ಲಾಲನೆ, ಪಾಲನೆ, ಪೋಷಣೆ, ವಿದ್ಯಾಭ್ಯಾಸ, ಶಸ್ತ್ರಾಭ್ಯಾಸ, ಶಾಸ್ತ್ರಾಭ್ಯಾಸ ಎಲ್ಲವನ್ನ ಹೇಳ್ಕೊಟ್ರು. ಜಗದೇಕ ವೀರರನ್ನಾಗಿ ಮಾಡಿದ್ರು. ಈ ಪಾಂಡವರನ್ನ ಏನಾಯ್ತು? ಅದೇ ಪಾಂಡವರು ಅಂತಹ ಗುರುಗಳನ್ನ ಮೋಸದಿಂದ, ವಂಚನೆಯಿಂದ ಕಗ್ಗೊಲೆ ಮಾಡಿ ಕೊಂದು ಹಾಕಿದ್ರು. ಹಾಗಾಗಿ ನಿಮ್ಮ ತಂದೆಯ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಪಾಂಡವರನ್ನ ಸಂಪೂರ್ಣ ನಿರ್ನಾಮ ಮಾಡಬೇಕು. ಅದಕ್ಕಾಗಿ ನನಗೆ ನೀನು 2 ವಚನವನ್ನ ಕೊಡ್ತೀಯಾ? ನನ್ನ ಪ್ರಾಣ ಹೋಗುವ ಮುನ್ನ ನನಗೆ ಮಾತನ್ನ ಕೊಡ್ತೀಯಾ? ಹೇಳಿ ರಾಜನ್, ಏನ್ ಮಾಡ್ಬೇಕು ನಾನು? ಈಗ ನೀನು ನನಗೆ ಮಾಡಬೇಕಾಗಿದ್ದು ಏನ್ ಗೊತ್ತೇ? ಮೊದಲನೆಯ ವಚನ, ಪಾಂಡವರೆಲ್ಲರನ್ನೂ ಈಗಿನಿಂದಲೇ ನಿರ್ನಾಮ ಮಾಡಿ ನಿಷ್ಪಾಂಡವ ಪೃಥ್ವಿಯನ್ನ ನಿರ್ನಾಮ ಮಾಡಬೇಕು. 2ನೇ ವಚನ, ಪಾಂಡವರು ಗೆದ್ದಿದ್ದರೂ ಅವರು ಈ ರಾಜ್ಯವನ್ನ ಆಳಬಾರದು, ಕೌರವರೇ ಈ ರಾಜ್ಯವನ್ನ ಆಳಬೇಕು. 2 ವಚನವನ್ನ ಕೇಳ್ತಾನೆ. ಆಗ ಅಶ್ವತ್ಥಾಮ ಕೇಳ್ತಾನೆ, ರಾಜ, ನೀನು ಈಗಲೋ ಆಗಲೋ ಈ ಭೂಲೋಕವನ್ನ ಬಿಟ್ಟು ತೆರಳುತ್ತಾ ಇದ್ದೀಯ. ನಿನ್ನ ಸೋದರರು, ಮಕ್ಕಳು, ಅವರ ಮಕ್ಕಳು, ನಿನ್ನ ಬಂಧು ಬಾಂಧವರು ಎಲ್ಲರೂ ಮಡಿದಿದ್ದಾರೆ. ಕೌರವ ಸೈನ್ಯದಲ್ಲಿ ಯಾರೂ ಉಳಿದಿಲ್ಲ. ಹೀಗಿದ್ದಾಗ ಕೌರವ ವಂಶವೇ ಈ ಭೂಮಿಯನ್ನು ಆಳುವುದಾದರೆ ಹೇಗೆ ಸಾಧ್ಯವಾ? ದುರ್ಯೋಧನ ತನ್ನ ಯೋಚನೆಯನ್ನು ಈಗ ಸ್ಪಷ್ಟವಾಗಿ ಅಶ್ವತ್ಥಾಮನ ಹತ್ರ ಹೇಳ್ತಾ ಇದ್ದಾನೆ. ಹತ್ತಿರ ಬಾ. ಕರ್ದ. ಕುರುಕ್ಷೇತ್ರದ ರಣಭೂಮಿಯಲ್ಲಿ ನೆಲಕ್ಕೊರಗಿದ ದುರ್ಯೋಧನ ನೆಲದ ಮೇಲಿನ ಮಣ್ಣನ್ನ ಕೈಯಲ್ಲಿ ತುಂಬಿಕೊಂಡು ಅಶ್ವತ್ಥಾಮನ ತಲೆಯ ಮೇಲೆ ಹಾಕ್ತಾ ಇದ್ದಾನೆ. ಅಶ್ವತ್ಥಾಮ, ನಾನಿನ್ನು ಬದುಕಿದ್ದೇನೆ. ಈಗಲೂ ಈ ದೇಶದ ರಾಜ ನಾನೇ. ನೋಡು, ಈಗ ನಾನು ಹಾಕಿದ್ದು ಬೊಗಸೆ ಮಣ್ಣು ಅಂತ ಅನ್ಕೊಳ್ಬೇಡ. ನಾನು ನಿನಗೆ ಪಟ್ಟಾಭಿಷೇಕವನ್ನ ಮಾಡ್ತಾ ಇದ್ದೇನೆ. ನಾನು ಈ ಕ್ಷಣದಲ್ಲಿ ನಿನಗೆ ರಾಜ್ಯದ ರಾಜನಾಗಿ ಪಟ್ಟ ಕಟ್ಟಿದ್ದಂತೆ. ಪಟ್ಟಾಭಿಷೇಕ ಆಗಿದೆ. ನೀನೇ ಈ ದೇಶದ ರಾಜ. ನಾನು ಸಾರ್ವಭೌಮ ರಾಜನಾದಿದ್ದರಿಂದ ನಾನು ಯಾರಿಗೆ ಬೇಕೋ ಅವರಿಗೆ ಪಟ್ಟಾಭಿಷೇಕ ಮಾಡುವ ಅಧಿಕಾರವಿದೆ. ನೀನು ಈಗ ರಾಜ. ಭಾನುಮತಿಯೇ ಈ ದೇಶದ ರಾಣಿ. ಈ ರಾಜ ರಾಣಿಯರ ಸಂಗಮದಿಂದ ಜನಿಸುವ ಮಕ್ಕಳು ಬೇಕಾದರೆ ಮುಂದೆ ರಾಜ್ಯವನ್ನಾಳಲಿ. ಆದರೆ
ಪಾಂಡವರ ವಂಶಕ್ಕೆ ಈ ರಾಜ್ಯ ಸಿಕ್ಕಬಾರದು, ದಕ್ಕಬಾರದು. ನೀಡು ವಚನ. ದುರ್ಯೋಧನ ವಚನವನ್ನ ಪಡೆದ. ಮರುಕ್ಷಣದಲ್ಲಿಯೇ ಅಂತಹ ಅನೀತಿ, ಅನ್ಯಾಯ, ಅನಾಚಾರದ ಸಲಹೆಯನ್ನ ತಿರಸ್ಕರಿಸಬೇಕಾಗಿತ್ತು ಗುರುವಿನ ಮಗನಾದಂತಹ ಅಶ್ವತ್ಥಾಮ. ಆದರೆ ಮೌನವಾಗಿದ್ದ. ಮೌನದ ಅರ್ಥ ಮೌನಂ ಸಮ್ಮತಿ ಲಕ್ಷಣಂ. ಅವನ ಬ್ರಹ್ಮಚರ್ಯದ ತಪಸ್ಸೇನಾಯ್ತು? ಅವನ ತೇಜಸ್ಸೇನಾಯ್ತು? ಅವನ ಶಕ್ತಿ, ಸಾಮರ್ಥ್ಯ, ವಿಶೇಷ ಸಿದ್ಧಿಗಳು ಎಲ್ಲಿ ಹೋಯ್ತು? ದುರ್ಯೋಧನ ನೋಡ್ತಾ ಇದ್ದಾನೆ, ಸಮಯವಿಲ್ಲ ಅಶ್ವತ್ಥಾಮ, ಇನ್ನು ಪಾಂಡವ ಧ್ವಂಸಕ್ಕೆ ಹೊರಡು. ದುರ್ಯೋಧನನ್ನ ಅಲ್ಲಿಯೇ ಬಿಟ್ಟ ಅಶ್ವತ್ಥಾಮ. ಹೊರಡಲು ಸಿದ್ಧನಾದ. ರಾತ್ರೋರಾತ್ರಿ ಪಾಂಡವರ ಪಾಳಿಯಕ್ಕೆ ಚಂಡಮಾರುತದಂತೆ ಎರಗಿ ಬರ್ತಾ ಇದ್ದಾನೆ ಅಶ್ವತ್ಥಾಮ. ದ್ರೌಪದಿಯ ಮುಗ್ಧ ಕಂದಮಗಳು, ಹಸುಗೂಸುಗಳು ನಿಷ್ಕರುಣೆಯಿಂದ ನೋಡ್ತಾ ಇದ್ದಾನೆ. ಎಲ್ಲರೂ ಮಲ್ಕೊಂಡಿದ್ದಾರೆ. ಉಪಪಾಂಡವರು 5 ಜನ. ದ್ರೌಪದಿಯ ಮುಗ್ಧ ಕಂದಮ್ಮಗಳು ಅಂತ ನೋಡ್ದೆ ಎಲ್ಲರನ್ನ ಕೊಂದು ಹಾಕ್ಬಿಟ್ಟ. ರಕ್ತವನ್ನ ಚೆಲ್ದ. ದುಷ್ಟದುಮ್ನ ಶಿಖಂಡಿಯರನ್ನ ಕೊಗ್ಗಲೆ ಮಾಡ್ದ. ಯುದ್ಧದಿಂದ ಬಸವಳಿದು ಗಾಢ ನಿದ್ರೆಯಲ್ಲಿದ್ದ ಅಳುದುಳಿದ ಪಾಂಡವ ಸೈನಿಕರನ್ನ ನಿರ್ಧರೆಯಿಂದ ಕೊಂದು ಹಾಕ್ಬಿಟ್ಟ. ಇಡೀ ಶಿಬಿರಕ್ಕೆ ಬೆಂಕಿಯನ್ನಿಟ್ಟ ಅಗ್ನಿ ಬಾಣವನ್ನ ಪ್ರಯೋಗಿಸ್ಬಿಟ್ಟ. ಮಾರಣ ಹೋಮವನ್ನ ಮಾಡ್ದ. ಅರನಿದ್ದೆಯಲ್ಲಿ ಎದ್ದು ಗಾಬರಿಯಿಂದ ತಪ್ಪಿಸಿಕೊಂಡು ಹೋಗಲು ಬಾಗಿಲಿಗೆ ಬಂದವರನ್ನ ಕೃಪಾಚಾರ್ಯ ಕೃತವರ್ಮರು ಕೊಂದು ಹಾಕ್ಬಿಟ್ರು. ಯಾವಾಗ ಉಪಪಾಂಡವರ ಮರಣದ ವಿಚಾರ ದ್ರೌಪದಿಯ ಕಿವಿಗೆ ಬಿತ್ತೋ, ಪುತ್ರ ಶೋಕವನ್ನ ತಡೆಯಲಾಗದೆ ದುಃಖಿಸುತ್ತಾ ಮೂರ್ಛೆ ಹೋಗ್ಬಿಟ್ಲು ತಾಯಿ. ಅವಳ ದಾರುಣ ಸಂಕಟವನ್ನ ಕಂಡ ಕೃಷ್ಣಾರ್ಜುನರು ಇಂತಹ ಘನಘೋರ ಹತ್ಯೆಯನ್ನ ಮಾಡಿದವರು ಯಾರೇ ಆಗಲಿ ಅವನನ್ನ ಬಂಧಿಸಿ ಹೆಡಮುರಿ ಕಟ್ಟಿ ತಂದು ದ್ರೌಪದಿಯ ಕಾಲ ಬುಡದಲ್ಲಿ ಹಾಕ್ತೇವೆ ಅಂತ ಪ್ರತಿಜ್ಞೆಯನ್ನ ಮಾಡಿ ಕೃಷ್ಣಾರ್ಜುನರು ರಥವನ್ನ ಹತ್ತಿ ಹೊರಟೇ ಬಿಟ್ರು. ನಾಗಾಲೋಟದಿಂದ ಶರವೇಗದಲ್ಲಿ ಬೆನ್ನಟ್ಟಿ ಬರ್ತಾ ಇದ್ದಾರೆ ಕೃಷ್ಣಾರ್ಜುನರು. ಅಶ್ವತ್ಥಾಮ ದೂರದಿಂದಲೇ ನೋಡಿ ಬೆಚ್ಚುತ್ತಾ ಇದ್ದಾನೆ. ಅವರಿಬ್ರು ಬರ್ತಾ ಇದ್ರೆ ಸಹಸ್ರ ಸೂರ್ಯರು ಒಂದೇ ಬಾರಿಗೆ ಉದಯಿಸಿ ಬರುವಂತೆ ಪ್ರಕಾಶಮಾನದಿಂದ ಬರ್ತಾ ಇದ್ದಾರೆ. ಬೆದರಿದ. ಕಡೆಗೆ ವಿವೇಕವನ್ನ ಕಳೆದುಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗದೆ ಬ್ರಹ್ಮಾಸ್ತ್ರವನ್ನ ಎತ್ತಿ ಬ್ರಹ್ಮಾಸ್ತ್ರದ ಮಂತ್ರವನ್ನ ಅದಕ್ಕೆ ಉಪದೇಶವನ್ನ ಕೊಟ್ಟ. ಬ್ರಹ್ಮಾಸ್ತ್ರವನ್ನ ಬಿಟ್ಟ ಅರ್ಜುನನ ಕಡೆಗೆ. ಬ್ರಹ್ಮಾಸ್ತ್ರದ ತೀವ್ರ ಆಕ್ರಮಣಕ್ಕೆ ಅರ್ಜುನನಿಗೆ ಕಣ್ಣು ಮಂಜಾಗೋಯ್ತು. ಕೃಷ್ಣ ಏನು ಕಾಣಿಸ್ತಾ ಇಲ್ಲ ಅಂತ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಮುಂದೇನು ಗತಿ ಮಾಧವ ಅಂತ ಹೇಳ್ತಾ ಇದ್ದಾನೆ. ದ್ರೋಣಾಚಾರ್ಯರು ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರದ ಪ್ರಯೋಗದ ರಹಸ್ಯ ಹೇಳ್ಕೊಟ್ಟಿದ್ರು ಕೂಡ ಅದೇ ದ್ರೋಣಾಚಾರ್ಯರೇ ನಿನಗೂ ಬ್ರಹ್ಮಾಸ್ತ್ರದ ಪ್ರಯೋಗವನ್ನ ಹೇಳ್ಕೊಟ್ಟಿಲ್ವ ಅರ್ಜುನ? ಯಾಕೆ ಮರ್ತೋಯ್ತಾ? ಪ್ರಯೋಗಿಸು. ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮಾಸ್ತ್ರ, ತಡ ಮಾಡಬೇಡ. ಕೃಷ್ಣನ ಮಾತಿನಂತೆ ಅರ್ಜುನ ಬ್ರಹ್ಮಾಸ್ತ್ರವನ್ನ ಪ್ರತಿಯಾಗಿ ಪ್ರಯೋಗ ಮಾಡ್ದ. ದುರ್ಭಯಂಕರವಾದ 2 ಬ್ರಹ್ಮಾಸ್ತ್ರಗಳ ಘೋರ ಸಂಘರ್ಷದಿಂದ ಇಡೀ ಜಗತ್ತು ತಳ್ಳಣಿಸ್ತಾ ಇದೆ. ಸಮುದ್ರದಲ್ಲಿ ಅಲೆಗಳು ಉಕ್ಕಿ ಹೇಳ್ತಾ ಇದೆ, ಪರ್ವತಗಳು ಕುಸಿತಾ ಇದೆ, ಪ್ರಾಣಿ ಪಕ್ಷಿಗಳು ಆಹಾಕಾರವನ್ನ ಮಾಡ್ತಾ ಇದೆ. ಅದೇ ಕ್ಷಣ ಜಗತ್ತಿನ ಉಳಿವಿಗಾಗಿ ವೇದವ್ಯಾಸರು ಪ್ರತ್ಯಕ್ಷರಾದರು. ವತ್ಸ, ಅರ್ಜುನ, ಅಶ್ವತ್ಥಾಮ ಎಂತಹ ಅನರ್ಥವನ್ನ ಮಾಡ್ತಾ ಇದ್ದೀರಾ? ಇಬ್ಬರು ಈಗಿನಿಂದಲೇ ಈ ಅಸ್ತ್ರಗಳ ಉಪಸಂಹಾರವನ್ನ ಮಾಡಿ ಅಂತ ಆದೇಶವನ್ನ ಕೊಟ್ರು. ವ್ಯಾಸರಿಗೆ ನಮಸ್ಕಾರವನ್ನ ಮಾಡಿದ್ರು ಅರ್ಜುನ. ಅವರ ಅಣತಿಯಂತೆ ಬ್ರಹ್ಮಾಸ್ತ್ರವನ್ನ ಹಿಂದಕ್ಕೆ ಪಡಿತಾನೆ. ದುರ್ಯೋಧನನ ಅನೀತಿಯ ಮಾತನ್ನ ತಿರಸ್ಕರಿಸದೆ ಮೌನವಾಗಿದ್ದ ಕಾರಣದಿಂದ ತನ್ನ ಬ್ರಹ್ಮಚರ್ಯದ ತೇಜಸ್ಸು, ಸಿದ್ಧಿ, ಸಾಮರ್ಥ್ಯಗಳನ್ನು ಕಳೆದುಕೊಂಡಂತಹ ಬಿಟ್ಟಿದ್ದ ಆ ಬ್ರಹ್ಮಾಸ್ತ್ರ ಹಿಂಪಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆ ಮಂತ್ರ ಸಿದ್ಧಿಸ್ಲಿಲ್ಲ.
ಬಿಡೋ ಅಂತಹ ಮಂತ್ರ ಅವನಿಗೆ ಬಂತೇ ಹೊರ್ತು ಮತ್ತೆ ಪಡ್ಕೊಳ್ತಕ್ಕಂಥ ಮಂತ್ರ ಸಿದ್ಧಿಸ್ತಿಲ್ಲ. ಹಾಗಾಗಿ ಹೇಳೋದು, ನೀವು ಮಾಡಿರೋ ತಪಸ್ಸು, ನೀವು ಹೋಗಿರ್ತಕ್ಕಂಥ ತೀರ್ಥಕ್ಷೇತ್ರದ ಮಹಿಮೆ ಯಾವಾಗ ನಿಮ್ಮನ್ನ ಬಿಟ್ಟು ಹೋಗುತ್ತೆ ಅಂದ್ರೆ ಬೇರೆಯವ್ರಿಗೆ ಕೆಟ್ಟದ್ದನ್ನ ಮಾಡಿದಾಗ. ಪುಣ್ಯವನ್ನ ಸಂಪಾದನೆ ಮಾಡಲು ಸಹಸ್ರ ವರ್ಷ ಬೇಕು, ಪುಣ್ಯವನ್ನ ಹಾಳು ಮಾಡ್ಕೊಳ್ಳಿಕ್ಕೆ ಒಂದೇ ಒಂದು ಕ್ಷಣ ಸಾಕು. ಹಾಗಾಗಿ ಭಕ್ತಾದಿಗಳೇ, ಯಾವತ್ತೂ ಕೂಡ ಮತ್ತೊಬ್ಬರಿಗೆ ಕೇಡನ್ನು ಬಯಸಿ ನಿಮ್ಮ ಪುಣ್ಯದ ಕರ್ಮ ಫಲವನ್ನ ನೀವು ಹಾಳು ಮಾಡ್ಕೋಬೇಡಿ. ಯಾವಾಗ ಅಶ್ವತ್ಥಾಮನಿಗೆ ಬ್ರಹ್ಮಾಸ್ತ್ರವನ್ನ ಹಿಂಪಡಲಿಕ್ಕೆ ಸಾಧ್ಯವಾಗ್ಲಿಲ್ವೋ, ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಅರ್ಜುನ ನೀನೇ ಆ ಬಾಣವನ್ನ ಉಪಮಂತ್ರಿಸು. ಅಶ್ವತ್ಥಾಮನ ಅಸ್ತ್ರವನ್ನು ಉಪಸಂಹಾರವನ್ನ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಎಲ್ಲವೂ ಶಾಂತವಾಯಿತು. ಕೃಷ್ಣಾರ್ಜುನರು ಅಶ್ವತ್ಥಾಮನನ್ನ ಬಂಧಿಸಿದ್ರು, ಹೆಣಮುರಿ ಕಟ್ಟಿದ್ರು. ಅವರು ಕೊಟ್ಟಂತಹ ಮಾತಿನಂತೆ ದ್ರೌಪದಿಯ ಕಾಲ ಬಳಿಯಲ್ಲಿ ತಂದು ಅಶ್ವತ್ಥಾಮನನ್ನ ಕೆಡವಿದ್ರು. ದ್ರೌಪದಿ ಅತ್ಯಂತ ದುಃಖದಿಂದ ಅಶ್ವತ್ಥಾಮನ ಕಡೆಗೆ ನೋಡ್ತಾ ಇದ್ದಾಳೆ. ಕನಲಿ ಕೆಂಡಾಮಂಡಲವಾಗಿದ್ದ ಭೀಮಸೇನ ಅಶ್ವತ್ಥಾಮನನ್ನ ಸಂಹರಿಸಿ ಬಿಡುವೆ ಎಂದು ತನ್ನ ಗದೆಯನ್ನ ಎತ್ತಿದ್ದ. ಅಷ್ಟರಲ್ಲಿ ಎಚ್ಚೆತ್ತ ದ್ರೌಪದಿ, ಸ್ವಾಮಿ ನಿಲ್ಲಿ, ನಿಲ್ಲಿ, ಕೊಲ್ಲಬೇಡಿ ಇವನನ್ನ. ಇವನು ನಿಮ್ಮ ಗುರುಪುತ್ರ, ತಂದೆಯೇ ಮಗನಾಗಿ ಬರುತ್ತಾನೆ ಎಂದು ಶಾಸ್ತ್ರ ಹೇಳಿದೆ, ಮರೆಯಬೇಡಿ. ನನಗೂ ಪುತ್ರ ಶೋಕದ ಅತೀವವಾದ ಸಂಕಟ ಇದೆ. ಇವನನ್ನು ಶಪಿಸುವ ಮನಸ್ಸಿದೆ, ಇವನನ್ನು ಇಲ್ಲೇ ನಾಶ ಮಾಡುವ ಮನಸ್ಸಿದೆ. ಆದರೆ ನಾವು ಕೊಲ್ಲಬಾರದು. ಪುತ್ರ ಶೋಕದ ವೇದನೆಯ ಅನುಭವ ನನಗಾಗ್ತಾ ಇದೆ. ವನವಾಸ, ಅಜ್ಞಾತವಾಸ, ಮಾನಾಪಹರಣ ಎಲ್ಲ ಸಂಕಷ್ಟಗಳ ನೋವುಗಳನ್ನು ಅನುಭವಿಸಿದವಳು ನಾನು. ಆದರೆ ಈ ಎಲ್ಲ ಶೋಕಗಳಿಗಿಂತ ಪುತ್ರ ಶೋಕವನ್ನ ಸಹಿಸಲಾಗುತ್ತಿಲ್ಲ. ಇನ್ನು ಮುಂದೆ ಪ್ರಪಂಚದಲ್ಲಿ ಯಾವ ತಾಯಿಗೂ ಪುತ್ರ ಶೋಕದ ದುಃಖ ಬರದಿರಲಿ. ಇವನ ತಾಯಿ ಈಗ ತಾನೇ ಯುದ್ಧದಲ್ಲಿ ತನ್ನ ಪತಿಯನ್ನ ಕಳೆದುಕೊಂಡಿದ್ದಾಳೆ. ಮಗನ ಮುಖ ನೋಡಿಕೊಂಡು ಬದುಕಬಹುದೆಂಬ ಆಸೆಯಿಂದ ಜೀವಿಸಿದ್ದಾಳೆ ವಯಸ್ಸಾದಂತಹ ವೃದ್ಧೆ. ಏನಾದರೂ ನೀವು ಇವನನ್ನ ಕೊಂದು ಹಾಕಿದರೆ ಆ ತಾಯಿ ಪುತ್ರ ಶೋಕವನ್ನ ಹೇಗೆ ತಾನೇ ಸಹಿಸುತ್ತಾಳೆ? ನನಗಾದರೋ ನೀವುಗಳಿದ್ದೀರಿ, ಅವಳಿಗೆ ಯಾರಿದ್ದಾರೆ? ಗಂಡ ಮಗ ಇಬ್ಬರು ಹೋದ ಮೇಲೆ ಅವಳು ಬದುಕಿದ್ದು ಏನು ಪ್ರಯೋಜನ? ದ್ರೌಪದಿಯ ಈ ಮಾತುಗಳನ್ನ ಕೇಳಿ ಧರ್ಮರಾಜ ಆನಂದ ಭಾಷ್ಪವನ್ನ ಸುರಿಸ್ತಾ ಇದ್ದಾನೆ. ನ್ಯಾಯ, ಧರ್ಮ, ನೀತಿ, ಕರುಣೆ, ಉದಾರತೆ, ಹೃದಯದ ಮಾತುಗಳನ್ನ ಅಂತಹ ವಿಚಿತ್ರವಾದ ಸಂಕಟದಲ್ಲೂ ಕೂಡ, ಸಂದರ್ಭದಲ್ಲೂ ಕೂಡ ಆಡಿದ ದ್ರೌಪದಿಯ ಮಾತುಗಳು ಎಂತಹವರಿಗೂ ಕೈ ಎತ್ತಿ ಮುಗಿಬೇಕಪ್ಪ ಅಂತ ಅನ್ನಿಸ್ತಾ ಇತ್ತು. ಅವಳ ಮೇಲೆ ಇದ್ದಂತಹ ಗೌರವ ಭಾವ ಹೆಚ್ಚಾಯಿತು. ಮಾರೋದಿದಸ್ಯ ಜನನೀ ಗೌತಮೀ ಪತಿ ದೇವತಾ ಯಥಾಹಂ ಮೃತವತ್ಸ ವರ್ತ ರೋದಿಮ್ಯ ಶ್ರುಮುಖಿ ಮುಹು ಅಂತ ಹೇಳ್ತಾರೆ. ಅಂದ್ರೆ ಭೀಮಸೇನ ಹೇಳ್ತಾ ಇದ್ದಾನೆ, ದ್ರೌಪದಿ, ಇವನ ತಾಯಿ ದುಃಖದಿಂದ ಕೊರಗಬಾರದು ಅಂತಕ್ಕಂಥದ್ದು ನನಗೂ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಸಮಸ್ಯೆ ಇರೋದು ಬೇರೆ. ನಾವು ಹೊಸದಾಗಿ ರಾಜ್ಯಾಡಳಿತ ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂತಹ ಉಗ್ರ ಕಗ್ಗೊಲೆಗಾರನಿಗೆ ಎಂತಹ ಶಿಕ್ಷೆ ಆಗಬಹುದು ಅಂತ ಲೋಕಕ್ಕೆ ಅರ್ಥ ಆಗಬೇಕು. ಇಂತಹ ಘನಘೋರ ಅಪರಾಧಕ್ಕೆ ತೀವ್ರ ದಂಡನೆ ಮಾಡದೆ ಹೋದ್ರೆ ಪ್ರಜೆಗಳಿಗೆ ನಮ್ಮ ಆಡಳಿತ, ದೇಶದ ಸುಭದ್ರತೆ ಬಗ್ಗೆ ವಿಶ್ವಾಸ ಹೋಗ್ಬಿಡುತ್ತೆ. ಹಾಗಾಗಿ ಇವನನ್ನ ಕೊಲ್ಲಲೇಬೇಕು ಅಂತ ಭೀಮಸೇನ ಆಗ್ರಹಿಸ್ತಾ ಇದ್ದಾನೆ. ಈಗ ಕೃಷ್ಣ ಬಂದ ಸಮಾಧಾನ ಪಡಿಸ್ತಾ ಇದ್ದಾನೆ. ಹೌದು, ಇಂತಹ ಅಪರಾಧಿಗೆ ಶಿಕ್ಷೆ ಆಗಬೇಕು. ಭೀಮಸೇನನ ಮಾತು ಸರಿಯಾಗಿದೆ. ಆದ್ರೆ ಯಾವ ತಪ್ಪು ಇಲ್ಲದ ಅವನ ತಾಯಿಗೆ ಪುತ್ರ ಶೋಕ ಯಾವತ್ತು
ಉಂಟಾಗಬಾರದು ಅಂತಕ್ಕಂಥ ದ್ರೌಪದಿಯ ಅಭಿಪ್ರಾಯ ಕೂಡ ಸರಿಯಾಗಿದೆ. ಯಾರು ಅಶ್ವತ್ಥಾಮ? ಸಾಮಾನ್ಯನೆಲ್ಲ ನೀವು ಅಂದ್ಕೊಂಡಿರೋ ಹಾಗೆ. ಕೇಳಿ ಹೇಳ್ತೇನೆ. ಅಶ್ವತ್ಥಾಮನ ಧೈರ್ಯ, ಸ್ಥೈರ್ಯ, ತೇಜಸ್ಸು, ಓಜಸ್ಸು, ಸಿದ್ಧಿ ಎಲ್ಲ ಇರೋದು ಅವನ ಹಣೆಯ ಮೇಲಿರುವ ಆ ಶಿರೋರತ್ನದ ಪ್ರಭಾವದಿಂದ. ಅದು ಕಳಚಿದರೆ ಅಶ್ವತ್ಥಾಮ ಒಂದು ಜಡದೇಹ ಅಷ್ಟೆ. ಕೃಷ್ಣನ ಈ ಮಾತಿನಿಂದ ಮರ್ಮ ಅರಿತ ಅರ್ಜುನ ಮರುಕ್ಷಣದಲ್ಲಿಯೇ ಅಶ್ವತ್ಥಾಮನ ಹಣೆಯ ಮೇಲಿದ್ದಂತಹ ಶಿರೋರಕ್ತವನ್ನ ಕತ್ತರಿಸಿ ಎಸೆದುಬಿಟ್ಟ. ಅದೇ ಕ್ಷಣ ಸರ್ವಸ್ವವನ್ನು ಕಳೆದುಕೊಂಡ ಅಶ್ವತ್ಥಾಮ ಹುಚ್ಚನಂತೆ ವಿಹಲ್ವವಾಗಿ ಸಂಕಟದಿಂದ ಆ ಸ್ಥಳವನ್ನ ಬಿಟ್ಟು ಓಡಿ ಹೋದ. ಜಗತ್ತಲ್ಲಿ ನೀವು ಎಷ್ಟು ಒಳ್ಳೆಯವರಾಗಿದ್ರಿ ಎನ್ನುವುದು ಮುಖ್ಯ ಅಲ್ಲ. ನೀವು ಯಾವ ಕರ್ಮವನ್ನ ಮಾಡಿ ಯಾವ ಕರ್ಮವನ್ನ ಅನುಭವಿಸಿದ್ರಿ ಅನ್ನೋದು ಮುಖ್ಯ ಆಗತ್ತೆ. ಎಂತಹ ಶ್ರೇಷ್ಠವಾದ ವ್ಯಕ್ತಿ, ಸಾವೇ ಇಲ್ಲದ ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬನು ಅಂತ ಅನಿಸ್ಕೊಂಡವನು, ಆದ್ರೆ ಹುಚ್ಚನಾಗಿ ಹೋದ. ಪಾಂಡವರು ಯುದ್ಧ ಗೆದ್ದಾಗಿದೆ, ಆದರೂ ಧರ್ಮರಾಜನಿಗೆ ಮನಃಶಾಂತಿ ಇಲ್ಲ. ವಿಲವಿಲ ಅಶಾಂತಿಯಿಂದ ಒದ್ದಾಡ್ತಾ ಇದ್ದಾನೆ. ಯಾಕೆ? ಹಣ, ರಾಜ್ಯ, ಅಧಿಕಾರ ಮನುಷ್ಯನಿಗೆ ನೆಮ್ಮದಿಯನ್ನು ತಂದುಕೊಡುತ್ತಾ? ಜೀವನದಲ್ಲಿ ಎಲ್ಲ ಸುಖಿಗಳಾಗಿ ಇರಬಹುದಾಗಾದ್ರೆ ತಪ್ಪು ಕಲ್ಪನೆ. ಯಾಕೆ? ಅರ್ಥ ಆಗುತ್ತೆ ನಾಳಿನ ತರಗತಿಯಲ್ಲಿ. ನಾವು ತಿಳ್ಕೋಬೇಕಾಗಿರೋದೇನು ಹಾಗಾದ್ರೆ? ಪ್ರಪಂಚದಲ್ಲಿ ಕಷ್ಟ ನಮ್ಮೊಬ್ಬರಿಗೆ ಅಲ್ಲ. ಅತೀವವಾದ ದುಃಖ ಸಂಕಟ ನೀವು ಅನುಭವಿಸಿಲ್ಲ, ನಿಮಗಿಂತ ಅನುಭವಿಸಿರುವವರು ಇದ್ದಾರೆ, ಇದ್ರು, ಈಗ ಇಲ್ಲ. ಅವರು ಇಲ್ಲ ಅಂದಾಕ್ಷಣ ಅವರ ಸಂಕಟ ಸಣ್ಣದಲ್ಲ. ದ್ರೌಪದಿಯ ಮಾತುಗಳನ್ನ ಕೇಳದಂತ ಇಲ್ಲಿರುವ ಪ್ರತಿಯೊಬ್ಬ ತಾಯಿಯ ಹೃದಯ ಇವತ್ತು ಮಿಡ್ದಿರುತ್ತೆ. ದ್ರೌಪದಿಯಾಗಿ ನೀವು ಒಂದು ಕ್ಷಣ ಆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅದೆಂತಹ ಕಷ್ಟ ಅನ್ನೋದು ಅರ್ಥ ಆಗತ್ತೆ. 5 ಜನ ಗಂಡಂದಿರಿದ್ರೆ ಹೆಚ್ಚ? ಶ್ರೀಕೃಷ್ಣ ಪರಮಾತ್ಮನೇ ಅಣ್ಣನಾಗಿದ್ರು ಹೆಚ್ಚ? ಹಸ್ತಿನಾವತಿಯ ಮಹಾರಾಣಿ ಪಟ್ಟದ ರಾಣಿ ಆಗಿದ್ರೆ ಹೆಚ್ಚ? ಯಾವುದು ಹೆಚ್ಚು? ಅದ್ಯಾವುದು ಹೆಚ್ಚಲ್ಲ. ಎತ್ತ ತಾಯಿಗೆ ತನ್ನ ಮಕ್ಕಳು ತನ್ನ ಕಣ್ಣ ಮುಂದೆ ಹೋಗ್ತಾರಲ್ಲ, ಅದೇ ನಿಜವಾದ ದುಃಖ. ಯಾಕೆ ಪ್ರತಿಯೊಬ್ಬ ತಾಯಿಯು ಮಕ್ಕಳ ಏಳಿಗೆಗಾಗಿ ತನ್ನ ಸಂತಾನದ ರಕ್ಷಣೆಗಾಗಿ ಕಷ್ಟಪಡೋದು? ಅವಳ ಎದೆ ಒಡಲಿಂದ ಆ ಶಿಶುವಿಗೆ ಜನವನ್ನು ಕೊಟ್ಟ ಕ್ಷಣದಲ್ಲೇ ಅವಳು ಸರ್ವಸ್ವವಾಗಿ ಆ ಮಗುವಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿರ್ತಾಳೆ. ಹಾಗಾಗಿ ಇಲ್ಲಿರುವ ಎಲ್ಲ ತಾಯಿಯಂದಿರಿಗೂ ಒಂದು ಮಾತು: ಯಾಕೆ ಮಕ್ಕಳ ಮೇಲೆ ಅತೀವವಾದ ಆಸೆ ಇಟ್ಕೋಬಾರದು? ಯಾಕೆ ಮಕ್ಕಳನ್ನ ಮಕ್ಕಳಾಗಿ ಬೆಳೆಸ್ಬೇಕೇ ಹೊರತು ಜೀವಕ್ಕಿಂತ ಹೆಚ್ಚು ಅಂತ ಬೆಳೆಸಬಾರ್ದು? ಅಂದ್ರೆ ಆ ದುಃಖವನ್ನ ತಡ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ. ಎಲ್ಲದಕ್ಕೂ ಸಿದ್ಧರಾಗಿ ಇರಬೇಕು ಅಂತಕ್ಕಂಥ ಸಂದೇಶ ದ್ರೌಪದಿಯ 5 ಜನ ಮಕ್ಕಳು ಹೋದಂತ ಸಂದೇಶ ನಮಗೇನ್ ಗೊತ್ತಾ? ಜೀವನದಲ್ಲಿ ಯಾವುದೇ ಘಟನೆ ಎದುರಾಗಬಹುದು, ಎಲ್ಲದಕ್ಕೂ ಸಿದ್ಧರಾಗಿರಿ. ನಿಮ್ಮ ಹೃದಯವನ್ನ ಕಲ್ಲಾಗಿ ಮಾಡ್ಕೊಳ್ತಕ್ಕಂಥ ಸಂದರ್ಭ ಬರುತ್ತೆ, ಅವತ್ತೂ ನೀವು ಸಿದ್ಧರಾಗಿರ್ಬೇಕು. ಇದೇ ಈ ಕಲಿಯುಗದ ಶಾಸನ. ಇದನ್ನ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ನೀವು ಯಾವ ದೇವರನ್ನ ದೂಷಣೆ ಮಾಡಿದ್ರು, ಯಾರನ್ನೇ ದೂಷಣೆ ಮಾಡಿದ್ರು ಯಾವುದೂ ಬದಲಾಗಲ್ಲ. ಅದಕ್ಕೆ ಹೇಳೋದು, ಭಾಗವತ ಅಂತಕ್ಕಂಥದ್ದು ಸಹಸ್ರ ಗ್ರಂಥಗಳಿಗೆ ಸಮಾನ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು. ಶುಭವಾಗಲಿ. ಧನ್ಯವಾದ.